Hebrews 11 chapter 6 verse says, ಹೆಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, without faith it is impossible. ವಿಶ್ವಾಸವಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂದು. Without faith it is impossible to please God. ವಿಶ್ವಾಸವು ನಂಬಿಕೆ ನಿನಗೆ ಇಲ್ಲದೇ ಇದ್ದರೆ, ಆ ನಂಬಿಕೆ ಇಲ್ಲದೇ ಇದ್ದರೆ ದೇವರನ್ನು ನೀನು ಆನಂದ ಪಡಿಸುವುದಕ್ಕೆ ಆಗುವುದಿಲ್ಲ. That means ಅದನರ್ಥ your faithfulness cannot please God. ನೀನು ಏನೋ ನಂಬಿಗಸ್ತನಾಗಿ ಕಾರ್ಯಗಳು ಮಾಡುತ್ತಾ ಇದ್ದಾಗ ಅದು ದೇವರನ್ನು ಸಂತೋಷಪಡಿಸುವುದಿಲ್ಲ. Our giving cannot please God. ನಾವು ಏನೇನು ಕೊಡ್ತಾ ಇದ್ದೀವೋ ಎಲ್ಲ ವಿಷಯಗಳಕ್ಕಾಗಿ ಅದು ಆನಂದಪಡಿಸುವುದಲ್ಲ ದೇವರನ್ನು. Hello. Bible says without faith it is impossible to please God. ಸತ್ಯವೇದ ಹೇಳುತ್ತದೆ, ನಂಬಿಕೆ ವಿಶ್ವಾಸವಿಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಆಗುವುದಿಲ್ಲ. That means ಅದನರ್ಥ if you have belief you cannot please God. ನಿನಗೆ ನಂಬಿಕೆ ಇದ್ದರೆ ನೀನು ದೇವರನ್ನು ಸಂತೋಷಪಡಿಸುವುದಕ್ಕೆ ಆಗುವುದಿಲ್ಲ. Only by faith you can please God. ನಿನಗೆ ವಿಶ್ವಾಸವಿದ್ದರೆ ಮಾತ್ರ ನೀನು ಕರ್ತನನ್ನು ಸಂತೋಷಪಡಿಸಲು ಆಗುತ್ತದೆ. If you want to serve God we must have faith. ನಾವು ಕರ್ತನನ್ನು ಸೇವಿಸಬೇಕಂದ್ರೆ ನಮಗೆ ವಿಶ್ವಾಸವು ಬೇಕಾಗಿದೆ. Hallelujah. Hallelujah. There are many faithful servants without faith they didn't achieve anything. ಬಹಳಷ್ಟು ನಂಬಿಗಸ್ತರಾಗಿ ಕೆಲಸ ಮಾಡುವಂತ ದೈವಜನರಿದ್ದಾರೆ, ಆದರೆ ವಿಶ್ವಾಸವು ದೇವರಲ್ಲಿ ಇಲ್ಲದೇ ಕಾರಣ ಅವರು ಹೋಗುವಂತ ಗಮ್ಯವನ್ನು ಅವರು ಸೇರದೆ ಹೋಗಿದ್ದಾರೆ. Faithfulness and faith is two different things. ನಂಬಿಕತ್ವ ತನವು ಮತ್ತೆ ವಿಶ್ವಾಸವು, ನಂಬಿಕೆ ಅನ್ನುವಂಥದ್ದು ಎರಡು ಕೂಡ, ವಿಶ್ವಾಸವನ್ನೋದು ಎರಡು ಕೂಡ ಎರಡು ವಿಷಯಗಳಿಗೆ ವ್ಯತ್ಯಾಸವಿದೆ. We must be faithful. ನಾವು ನಂಬಿಗಸ್ತರಾಗಿ ಇರಬೇಕು, but we must have faith also. ಆದರೆ ನಮಗೂ ವಿಶ್ವಾಸವು ಕೂಡ ಇರಬೇಕು. Hallelujah. Hallelujah. So what is faith? We came to know through many scriptures also. ವಿಶ್ವಾಸವು ಅಂದ್ರೆ ಏನು ಈ ವಾಕ್ಯಗಳಿಂದ ನಾವು ತಿಳಿದುಕೊಳ್ಳುತ್ತೇವೆ. As Bible says, Hebrews 11 chapter 1st verse, ಹೆಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, faith is a substance of things hoped for. ನೀನು ಯಾವ ವಿಷಯಗಳಕ್ಕಾಗಿ ನಿರೀಕ್ಷಿಸಿದೆಯೋ ಅದು ಒಂದು ಸಬ್ಸ್ಟೆನ್ಸ್ ಆಗಿ, ಅಂದ್ರೆ ಅದು ನೋಡದೇ ಇರಬಹುದು, ನೀನು ಅದು ಇದೆ ಅಂತ ನಂಬುವುದೇ, ಕಾಣದೇ ಇರುವಂತದನ್ನು ನಂಬುವುದೇ ವಿಶ್ವಾಸವು. Faith is the evidence of things not seen. ನಿನಗೂ ಕಾಣದೇ ಇರುವುದಿಲ್ಲ ವಿಷಯಗಳು, ಆದ್ರೆ ಕೂಡ ನೀನು ಎದಕ್ಕಾಗಿ ಎದುರು ನೋಡ್ತಾ ಇದೆಯೋ ಅದು ಇದೆ ಅಂತ ನಂಬುವುದೇ ವಿಶ್ವಾಸವಾಗಿದೆ. Hallelujah. Hallelujah. So if you have a faith, ನಿನಗೆ ವಿಶ್ವಾಸವಿದ್ರೆ you can see things through word of God. ದೇವರ ವಾಕ್ಯದಿಂದ ನೀನು ವಿಷಯಗಳು ನೋಡ್ತಾ ಇರ್ತೀ. Hallelujah. Hallelujah. If you have faith, what the word of God is reading, that you see in your lives by faith. ನಿನಗೆ ವಿಶ್ವಾಸವಿದ್ರೆ ದೇವರ ವಾಕ್ಯಗಳನ್ನು ಓದ್ತಾ ಇರುವಾಗ ಆ ವಾಕ್ಯಗಳನ್ನು ನೋಡಿ ನೀನು ವಿಶ್ವಸಿಸುತ್ತೀ, ಇದು ನಿನ್ನ ವಿಶ್ವಾಸದಿಂದ ಎಸ್ ಇದು ಇದೆ ಅಂತ ನೀನು ನಂಬುತ್ತೀಯಾ. Hallelujah. When you read about Jesus, you will come to know, oh yes, Jesus is true living God. ನೀವು ಯೇಸು ಕ್ರಿಸ್ತನ ಕುರಿತು ಓದುತ್ತಾ ಇರುವಾಗ, ಅಲ್ಲಿ ತಿಳಿದುಕೊಳ್ತಾ ಇರುವಾಗ ವಾಕ್ಯದಿಂದ ಅವಾಗ ಹೇಳ್ತೀವಿ, ಎಸ್ ದೇವರು ಯೇಸು ಸತ್ಯವಾದ ದೇವರೆಂದು. So you can see the scriptures by faith. ವಿಶ್ವಾಸದಿಂದ ಆ ಒಂದು ವಾಕ್ಯಗಳನ್ನು ನೀನು ವಿಶ್ವಸಿಸುತ್ತೀಯಾ. Hallelujah. When you read the scripture, Jesus healed blind man. When you read, you can see that scripture that by faith. ನೀನು ಕುರುಡನಾಗಿರುವಂಥ ವ್ಯಕ್ತಿಯನ್ನು ಯೇಸುವು ಗುಣಪಡಿಸಿದ್ದಾನೆ ಅನ್ನುವಂಥ ಅಂಶವನ್ನು ನೀನು ಓದ್ತಾ ಇರುವಾಗ ವಿಶ್ವಾಸದಿಂದ ಅದು ಎಸ್ ಆತನು ಗುಣಪಡಿಸಿದ್ದಾನೆ, ನನಗೂ ಕಾರ್ಯ ಮಾಡುತ್ತಾನೆ ಅಂತ ವಿಶ್ವಸಿಸುತ್ತೀಯಾ. ಆಮೆನ್. ಆಮೆನ್. We must know what is faith. ನಾವು ತಿಳಿದುಕೊಳ್ಳಬೇಕು ವಿಶ್ವಾಸವೆಂದರೆ ಏನು ಎಂದು. But that is not enough. ಆದರೆ ತಿಳಿದುಕೊಳ್ಳುವುದು ಮಾತ್ರ ಸಾಕಾಗುವುದಿಲ್ಲ. We must know how faith comes. ಯಾವ ರೀತಿಯಲ್ಲಿ ವಿಶ್ವಾಸ ಬರ್ತದೋ ತಿಳಿದುಕೊಳ್ಳಬೇಕು. Hallelujah. Not only just knowing what is faith, we must know how faith comes. ನಾವು ವಿಶ್ವಾಸವೆಂದರೆ ಏನು ತಿಳಿದುಕೊಳ್ಳುವುದು ಮಾತ್ರವಲ್ಲದೆ ವಿಶ್ವಾಸವು ಹೇಗೆ ಬರುತ್ತದೋ ನಾವು ತಿಳಿದುಕೊಳ್ಳಬೇಕು. Hallelujah. Many people know about faith, they wanted to do great things, but they don't know how faith comes. ಬಹಳ ಜನರು ವಿಶ್ವಾಸದಿಂದ ದೊಡ್ಡ ಕಾರ್ಯಗಳನ್ನು ಮಾಡಬೇಕು ಅಂತ ನಂಬುತ್ತಾರೆ, ಆದರೆ ಯಾವ ರೀತಿಯಲ್ಲಿ ವಿಶ್ವಾಸ ಬರುತ್ತದೋ ಗೊತ್ತಿಲ್ಲ.
Faith comes by hearing and hearing word of God. ದೇವರ ವಾಕ್ಯವನ್ನು ಕೇಳುವುದರಿಂದ ವಿಶ್ವಾಸವು ಬರುತ್ತದೆ. Hallelujah. Where is that scripture? Romans 10th chapter 17th verse. ರೋಮ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿದೆ. So faith comes by hearing and hearing comes by the word of God. ವಿಶ್ವಾಸ ಅನ್ನುವಂಥದ್ದು ಕೇಳುವುದರಿಂದ ಬರುತ್ತದೆ, ಕೇಳುವುದು ದೇವರ ವಾಕ್ಯದಿಂದ ಬರುತ್ತದೆ. Hallelujah. Not hearing and hearing. Faith comes by hearing and hearing comes by the word of God. ವಿಶ್ವಾಸ ಅನ್ನುವಂಥದ್ದು ಕೇಳುವುದರಿಂದ ಬರುತ್ತದೆ, ಕೇಳುವುದು ಎಲ್ಲಿಂದ ಬರುತ್ತದೆ ಅಂದ್ರೆ ದೇವರ ವಾಕ್ಯದಿಂದ. So we come to know that how faith comes. ವಿಶ್ವಾಸವು ಹೇಗೆ ಬರುತ್ತದೋ ನಮಗೆ ಗೊತ್ತಾಗಿದೆ. But today I want to preach how faith operates. ಯಾವ ರೀತಿಯಲ್ಲಿ ವಿಶ್ವಾಸವು ಕಾರ್ಯರೂಪದಲ್ಲಿ ತರಬೇಕು, How faith operates. ಯಾವ ರೀತಿಯಲ್ಲಿ ಕಾರ್ಯರೂಪದಲ್ಲಿ ತರಬೇಕು ಬರುತ್ತದೆ ಅನ್ನುವಂಥ ವಿಷಯವನ್ನು ನಾವು ಮಾತನಾಡ್ತಾ ಇದ್ದೇವೆ. So I want to preach that word. ಆ ವಾಕ್ಯವನ್ನು ನಾನು ಸಾರುವುದಕ್ಕೆ ಇಷ್ಟಪಡ್ತೇನೆ. I am not preaching today what is faith, how faith comes, but how faith operates. ಯಾವ ರೀತಿಯಲ್ಲಿ ವಿಶ್ವಾಸವು ಕಾರ್ಯರೂಪದಲ್ಲಿ ಹೊರಗೆ ಕಾಣಿಸಿ ಕ್ರಿಯೆಗಳಲ್ಲಿ ತೋರಿಸುತ್ತದೆ ಅನ್ನುವಂಥ ವಿಷಯವನ್ನು ನಾನು ಸಾರುತ್ತೇನೆ. 2 Corinthians 4th chapter 13th verse says, 2 ಕೊರಿಂಥಿ 4ನೇ ಅಧ್ಯಾಯ 13ನೇ ವಚನ ಹೇಳುತ್ತದೆ, we have spirit of faith. ನಮಗೂ ಆತ್ಮದ ವಿಶ್ವಾಸವಿದೆ. Here Paul saying we have a spirit of faith. ನಮ್ಮ ಆತ್ಮದಲ್ಲಿ ವಿಶ್ವಾಸವಿದೆ. Therefore, ಅದಕ್ಕಾಗಿ so what we believed we have to speak. ಯಾವುದನ್ನು ನಾವು ನಂಬಿದೀವೋ ಆತ್ಮದಲ್ಲಿ ಅದನ್ನು ನಾವು ಮಾತನಾಡಬೇಕು, ಯಾವುದನ್ನು ವಿಶ್ವಸಿಸಿದೀವೋ ಅದನ್ನು ಮಾತನಾಡಬೇಕು. I believed, therefore I have spoken, Paul said here. ಪೌಲನಿಲ್ಲಿ ಹೇಳ್ತಾ ಇದ್ದೇನೆ, ನಾನು ನಂಬಿದ್ದೇನೆ, ನಾನು ವಿಶ್ವಸಿಸಿದ್ದೇನೆ, ಅದಕ್ಕಾಗಿ ವಿಶ್ವಸಿಸಿರುವಂತಹ ಆ ಮಾತುಗಳನ್ನೇ ನಾನು ಮಾತನಾಡಿದ್ದೇನೆ. This is how faith operates. ವಿಶ್ವಾಸವು ಯಾವ ರೀತಿಯಲ್ಲಿ ಕಾರ್ಯರೂಪದಲ್ಲಿ ಹೊರಗೆ ಕಾಣಿಸುತ್ತದೋ, ನೀನು ಎದುರು ನೋಡುವಂತ ವಿಷಯಗಳು ಕಾಣಿಸುತ್ತದಂದ್ರೆ ಹೀಗನೇ. This is a formula how faith operates. ಇದೇ ಸೂತ್ರವು, ಇದೇ ಒಂದು ನಿಯಮವು, ವಿಶ್ವಾಸವು ಕಾರ್ಯರೂಪದಲ್ಲಿ ಹೊರಗೆ ಕ್ರಿಯೆಗಳಲ್ಲಿ ನೀನು ಎದುರು ನೋಡ್ತಾ ಇರುವಂತ ವಿಷಯಗಳು ನೋಡಬೇಕಂದ್ರೆ ಇದೇ ಸೂತ್ರವಾಗಿದೆ. Not only just knowing what is faith, ವಿಶ್ವಾಸ ಅಂದ್ರೆ ಏನು ತಿಳಿದುಕೊಳ್ಳುವುದು ಮಾತ್ರವಲ್ಲ, not only just hearing and receiving the faith, ಕೇವಲ ಮತ್ತೆ ಕೇಳಿ ವಾಕ್ಯಗಳನ್ನು ವಿಶ್ವಾಸವನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲ, that faith what we have we must operate. ಆ ನಂಬಿರುವಂತ ವಿಷಯಗಳು ವಿಶ್ವಾಸವು ಕಾರ್ಯರೂಪದಲ್ಲಿ ಆಗಬೇಕಂದ್ರೆ ನೀನು ಬಾಯಿ ತೆರೆದು ಮಾತನಾಡಬೇಕು. How? ಯಾವ ರೀತಿಯಲ್ಲಿ? What we believed we have to speak. ನಾವು ಏನು ವಿಶ್ವಸಿಸುತ್ತೀಯೋ ವಾಕ್ಯದಿಂದ ಅದನ್ನು ನಾವು ಬಾಯಿ ತೆರೆದು ಮಾತನಾಡಬೇಕು. If you don't believe, if you don't speak, that faith will not operate. ನೀನು ವಿಶ್ವಸಿಸದೆ ಇಲ್ಲದ್ರೆ ನಂಬಿಕೆ ಇಟ್ಟದೇ ಇದ್ರೆ, ನೀನು ಇಟ್ಟಿದ್ರೆ ಕೂಡ ಮಾತನಾಡದೇ ಇದ್ರೆ ಅದು ಕಾರ್ಯರೂಪದಲ್ಲಿ ಆಗುವುದಿಲ್ಲ. Today is under a deception. ಈ ದಿವಸಗಳಲ್ಲಿ ಸಭೆ ಒಂದು ಮೋಸದ ಕೆಳಗೆ ಇದೆ. How mean? ಹೇಗೆ ಅಂದ್ರೆ, they think that I believe in my heart. ಅವ್ರು ಹೇಳ್ತಾರೆ, ನಾನು ಹೃದಯದಲ್ಲಿ ಎಲ್ಲ ನಾನು ನಂಬಿದ್ದೀನಿ ಅಂತ ಹೇಳ್ತಾರೆ, ವಿಶ್ವಸಿಸಿದ್ದೀನಿ ಅಂತಾರೆ. I receive in my heart. ನಾನು ಹೃದಯದಿಂದ ನಾನು ಸ್ವೀಕರಿಸಿದೆ, I believe, automatically that manifests. ನನಗೆ ಗೊತ್ತಿದೆ, ನಾನು ನಂಬಿದ್ರಲ್ಲ ಒಳಗ ಒಂದಿನ ಕಾರ್ಯ ಆಗುತ್ತದೆ ಅಂತ ಹಂಗೆ ಇರ್ತಾರೆ. In that way faith won't operate. ಆ ರೀತಿಯಲ್ಲಿ ನಿನ್ನ ನಂಬಿಕೆ ಕಾರ್ಯವಾಗುವುದಿಲ್ಲ. If you believe, you have to speak, then faith operates. ನೀನು ವಿಶ್ವಸಿಸಿದರೆ, ನಂಬಿದರೆ, ನೀನು ಬಾಯಿ ತೆರೆದು ನಂಬಿದ ಆ ವಿಷಯವನ್ನು ಅಂಶವನ್ನು ನೀನು ಮಾತನಾಡಬೇಕು. If you believe that Jesus Christ healed you, ಯೇಸು ಕ್ರಿಸ್ತ ನಿನ್ನನ್ನು ಗುಣಪಡಿಸಿದ್ದಾನಂತ ನೀನು ವಿಶ್ವಸಿಸಿದರೆ, you have to speak it that I am healed. ನೀನು ಬಾಯಿ ತೆರೆದು ಹೇಳಬೇಕು, ನಾನು ಗುಣ ಹೊಂದಿದ್ದೇನೆ ಎಂದು. Hallelujah. Hallelujah. So you are believing but not saying with your mouth, faith will not work. ನೀನು ವಿಶ್ವಸಿಸುತ್ತೀ ಹೃದಯದಲ್ಲಿ, ಆದ್ರೆ ಬಾಯಿಂದ ಏನು ಹೇಳಿಲ್ಲ ಅಂದ್ರೆ ಅದು ಹಾಗೂ ಕಾರ್ಯವಾಗುವುದಿಲ್ಲ. So what you speak, what you believe, you must speak. ನೀನು ಏನು ವಿಶ್ವಸಿಸುತ್ತೀಯೋ ಅದನ್ನು ನೀನು ಮಾತನಾಡಬೇಕು. That only you have to share to others. ಅದನ್ನೇ ನೀನು ಇತರರಿಗೆ ಹಂಚಬೇಕಾಗುತ್ತದೆ. Some people believe the word of God but sharing, speaking something different than what they believe. ಅವರು ಕೆಲವು ಜನರು ವಾಕ್ಯವನ್ನು ನಂಬುತ್ತಾರೆ, ಆದ್ರೆ ಬಾಯಿ ತೆರೆದು ಬೇರೆಯವರ ಹತ್ರ ಮಾತನಾಡುವಾಗ ಆ ಪರಿಸ್ಥಿತಿಗಳನ್ನ ನೋಡಿ ಮಾತನಾಡ್ತಾ ಇರ್ತಾರೆ. They don't know what they are speaking. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರು ಏನು ಮಾತನಾಡ್ತಾ ಇದ್ದಾರೆ. I tell you what you are speaking, that is only your belief. ನಾನು ಹೇಳ್ತೇನೆ, ನೀವು ಏನು ಬಾಯಿ ತೆರೆದು ಮಾತನಾಡ್ತಾ ಇದ್ದೀರಲ್ಲ ಅದೇ ನಿನ್ನ ವಿಶ್ವಾಸವಾಗಿರ್ತದೆ. Many people says I believe, truly I believe Jesus Christ healed me. ಯೇಸು ಕ್ರಿಸ್ತನು ಸತ್ಯವಾಗಿ ನನ್ನನ್ನು ಗುಣಪಡಿಸಿದಾನಂತ ನಾನು ವಿಶ್ವಸಿಸುತ್ತೇನೆ ಅಂತ ಹೇಳ್ತಾರೆ. But somebody when ask how are you man, ಮತ್ತೆ ಯಾರಾದ್ರೂ ಬಂದ್ರು ಹೇಗಿದೀಯಾ ಅಂತ ಕೇಳಿದ್ರೆ, ಹಂಗೇ ಇದೀನಪ್ಪ, ಏನ್ ಮಾಡ್ತೀವಿ, ಹಂಗೇ ಇದೀನಪ್ಪ.
So they are speaking it different. They are saying that they are believing. ಅವರ ಒಳಗೇನೋ ಸ್ವಲ್ಪ ನಂಬಿಕೆ ಇರುತ್ತದೆ, ಮತ್ತೆ ಹೊರಗೆ ಮಾತನಾಡುವಾಗ ಬೇರೆ ಇರುತ್ತದೆ. So what you believe, that only you have to speak. ಅದರ ಅರ್ಥ ಏನಂದ್ರೆ ಒಳಗೆ ನೀನು ನಂಬಲಿಲ್ಲ, ಒಳಗ ನಾವು ಏನು ನಂಬಿತೀಯೋ ಅದೇ ಮಾತುಗಳು ನಿನ್ನ ಬಾಯಿಂದ ಬರುತ್ತವೆ. So if you have faith, that only speak. Don't speak negative things. ನಿನಗೆ ವಿಶ್ವಾಸವಿದ್ರೆ ಆ ವಿಶ್ವಾಸ ಮಾತುಗಳು ಮಾತನಾಡು, ಆದರೆ ನಕಾರಾತ್ಮಕವಾಗಿರುವಂತ ಮಾತುಗಳನ್ನು ಮಾತನಾಡಕ್ಕೆ ಹೋಗಬೇಡ. Many says, I believe every good thing in the Bible. ಎಲ್ಲರೂ ಬಹಳ ಜನರು ಹೇಳ್ತಾರೆ, ನಾನು ಬಹಳಷ್ಟು ಬೈಬಲ್ ಸತ್ಯವೇದದಲ್ಲಿರುವಂತ ಒಳ್ಳೆಯ ವಿಷಯಗಳನ್ನ ನಾನು ನಂಬುತ್ತೇನೆ, ಎಲ್ಲಾ ವಿಷಯಗಳನ್ನ ನಂಬುತ್ತೇನೆ. But every good thing I believing but not happen to me. ಆದ್ರೆ ನಾನೇನು ಎಲ್ಲಾ ವಿಷಯಗಳು ನಂಬುತ್ತಾ ಇದೆ ಸತ್ಯವೇದದಲ್ಲಿರುವಂತವು, ಆದ್ರೆ ಒಳ್ಳೆಯ ವಿಷಯಗಳು ಎಲ್ಲ ನನಗೆ ಆಗುತ್ತಾ ಇಲ್ಲ. I'm believing every good thing what written in the word. ಬೈಬಲ್ನಲ್ಲಿ ಬರೆಯಲ್ಪಟ್ಟಿರುವಂತ ಎಲ್ಲಾ ಒಳ್ಳೆಯ ವಿಷಯಗಳನ್ನು ನಾನು ನಂಬುತ್ತೇನೆ. Hello, I tell you, you only know what God said, but you are not believing and saying. ನನ್ನ ಪ್ರಿಯರೇ, ನೀನು ಹಂಗೆ ಹೇಳುವ ವ್ಯಕ್ತಿ ಆಗಿದ್ರೆ, ನಿನ್ನಲ್ಲಿ ಕಾರ್ಯವಾಗುತ್ತಾ ಇಲ್ಲ ಅಂದರೆ, ನಿನಗೆಲ್ಲ ಗೊತ್ತಂತ ಹೇಳ್ತಾ ಇದ್ರೆ ಅರ್ಥ ಏನಂದ್ರೆ, ದೇವರು ಹೇಳಿರುವಂಥ ಮಾತುಗಳು ವಾಕ್ಯವು ನಿನಗೂ ಗೊತ್ತಿದೆ, ಬರೇ ಗೊತ್ತಿದೆ, ಆದರೆ ನೀನು ನಂಬುತ್ತಾ ಇಲ್ಲ. Why many good things are not happen means you are not believing, you are not saying. ಬಹಳ ಯಾಕೆ ನಿನಗೆ ಒಳ್ಳೆ ವಿಷಯಗಳಿಗೆ ನೀನು ಆಗುತ್ತಾ ಇಲ್ಲ ಅಂತ ಇದಂದ್ರೆ, ಅದನ್ನು ನೀನು ನಂಬುತ್ತಾ ಇಲ್ಲ, ಆದರೆ ಆ ವಾಕ್ಯದಲ್ಲಿದೆ ಅಂತ ನಿನಗೆ ಗೊತ್ತಷ್ಟೇ. Lot of people in the world, they have a positive thinking. ಲೋಕದಲ್ಲಿ ಬಹಳಷ್ಟು ಜನರಿಗೆ ಒಂದು ಸಕಾರವಾಗಿರುವಂತ ಆಲೋಚನೆ ಇರುತ್ತದೆ. Thinking positively according to the normal man ಈ ಲೋಕದಲ್ಲಿ ಮನುಷ್ಯನು, ಸಾಮಾನ್ಯ ಮನುಷ್ಯನು ಹೆಂಗೆ ಜೀವಿಸ್ತಾನೋ ಆ ಸಾಧಾರಣ ಜ್ಞಾನದಿಂದನೇ ಅವರು ಮಾತನಾಡ್ತಾ ಇರ್ತಾರೆ. But not according to the word of God. ಆದರೆ ಸತ್ಯವೇದದ ಪ್ರಕಾರವಾಗಿ ಅವರ ಮಾತುಗಳಿರುವುದಿಲ್ಲ. There are many books are there written by the authors, positive thinking. That is a normal man thinks positively. ಸಕಾರವಾಗಿ ಸರಿಯಾಗಿ ಆಲೋಚಿಸುವಂತ ಬಗ್ಗೆ ಬಹಳಷ್ಟು ಪುಸ್ತಕಗಳಿದೆ. ಆ ಪುಸ್ತಕಗಳನ್ನು ಬರೆದಿರುವಂಥ ರಚಯಿತಗಳೆಲ್ಲರೂ ಕೂಡ ಅವರೆಲ್ಲರೂ ಸಾಮಾನ್ಯ ಮನುಷ್ಯರಾಗಿ ಅವ್ರಿಗಿರುವಂಥ ಜ್ಞಾನದಿಂದ ಬರೆದಾರೆ ಬಿಟ್ಟು ದೇವರ ವಾಕ್ಯ ಪ್ರಕಾರವಾಗಿ ಸತ್ಯವೇದ ಬೇಸ್ದಿಂದ ಅಲ್ಲ. They read the books about positive thinking. ಅವರು ಜನರು ಏನು ಮಾಡ್ತಾರಂದ್ರೆ ಪಾಸಿಟಿವ್ ಸಕಾರವಾಗಿರುವಂಥ ಮಾತುಗಳನ್ನು ಅಂಥ ವಿಷಯಗಳನ್ನು ಓದ್ತಾರೆ ಬಿಟ್ಟು ಬೈಬಲ್ ಓದೋದಿಲ್ಲ. But Bible gives the life. ಆದರೆ ಸತ್ಯವೇದವು ದೇವರ ಮಾತುಗಳೇ ನಿನಗೆ ಜೀವವನ್ನು ಕೊಡುವುದು. Hallelujah. Hallelujah. Man can give philosophy. ಮನುಷ್ಯನು ತತ್ವಜ್ಞಾನವನ್ನು ನಿಮಗೆ ಕೊಡಬಹುದು, but it will not work. ಆದರೆ ಮನುಷ್ಯನ ಜ್ಞಾನದಿಂದ ನಿನಗೆ ಏನೋ ಹೇಳಿದ ಅದೇನು ಕಾರ್ಯವಾಗುವುದಿಲ್ಲ. Only true life is from the word. ನಿಜವಾದ ಸತ್ಯವಾದ ಬೆಳಕು ದೇವರ ವಾಕ್ಯದಿಂದಲೇ. True life is from not the things of this world, but from the things of the word of God. ಸತ್ಯವಾದ ನಿಜವಾದ ಜೀವವು ದೇವರಿಂದ ಮಾತ್ರವೇ ಬಿಟ್ಟು ವಸ್ತುಗಳಿಂದಲ್ಲ, ಯಾದ ವಿಷಯಗಳಿಂದಲ್ಲ ಬರುವುದು. Hallelujah. Hallelujah. True life you cannot find in the things. ನೀನು ಸತ್ಯವಾದ ನಿಜವಾದ ಜೀವವನ್ನು ವಿಷಯಗಳಲ್ಲಿ ನೀನು ಹುಡುಕುವುದೇ ನಿನಗೆ ಸಿಗುವುದಿಲ್ಲ. Bible says, ಸತ್ಯವೇದ ಹೇಳುತ್ತದೆ, when we search the scriptures, ನೀನು ವಾಕ್ಯಗಳನ್ನು ಹುಡುಕುವಾಗ look at Jesus. ಯೇಸುವನ್ನು ನೀನು ನೋಡ್ರಿ. He never sought to please men. ಆತನು ಎಂದಿಗೂ ಮನುಷ್ಯರನ್ನು ಸಂತೋಷಪಡಿಸುವವನಾಗಿ ಜೀವಿಸಲಿಲ್ಲ. Still he is the greatest man in the planet of this earth. ಭೂಮಿ ಮೇಲೆ ಬಂದಿರುವಂತ ಮನುಷ್ಯನಾಗಿ ಬಂದಿರುವಂತ ಎಲ್ಲಾ ಮನುಷ್ಯರಕ್ಕಿಂತ ಕೂಡ ಉನ್ನತ ಮಟ್ಟದಲ್ಲಿರುವ ಆತನಾದರೂ ಕೂಡ try to please man. ಯಾರನ್ನು ಕೂಡ ಮನುಷ್ಯರು ನೋಡಿ ಇವರೇನು ಅನ್ಕೊಂತಾರೆ, ಅವ್ರನ್ನು ಸಂತೋಷಪಡಿಸಬೇಕು, ಇವ್ರನ್ನು ಸಂತೋಷಪಡಿಸಬೇಕಂತ ಸಂತೋಷಪಡಿಸಬೇಕು. But he was greatest man when he lived on this earth. ಭೂಮಿ ಮೇಲೆ ಜೀವಿಸುವಾಗ ಆತನು ಮನುಷ್ಯರನ್ನು ಸಂತೋಷಪಡಿಸದೆ ದೇವರನ್ನೇ ಸಂತೋಷಪಡಿಸ್ತಾ ಉತ್ತಮ ವ್ಯಕ್ತಿಯಾಗಿ ಜೀವಿಸಿದಾನೆ. That's what we have to build our life on Jesus. ಅದಕ್ಕಾಗಿ ನಮ್ಮ ಜೀವನವನ್ನು ಯೇಸು ಕ್ರಿಸ್ತನ ನಿತ್ಯ ಜೀವದಿಂದ ಕಟ್ಟಿಕೊಳ್ಳಬೇಕು. Hallelujah. Don't build our lives on the philosophy. ನಮ್ಮ ಜೀವನಗಳನ್ನು ಯಾವುದೋ ತತ್ವಜ್ಞಾನದ ಮೇಲೆ, ತತ್ವಶಾಸ್ತ್ರದ ಮೇಲೆ, ಆ ಸೈನ್ಸ್ ಮೇಲೆ ಹಂಗ ಕಟ್ಟಿಕೊಳ್ಳಬಾರದು. Build our life on the things of this world, or wisdom of this world. ಈ ಲೋಕದಲ್ಲಿರುವಂತ ವಿಷಯಗಳ ವಸ್ತುಗಳ ಇಲ್ಲದಿದ್ದರೆ ಈ ವಿಷಯಗಳಿಂದ ನಮ್ಮ ಜೀವನವನ್ನು ಕಟ್ಟಿಕೊಳ್ಳಬಾರದು. ಯೇಸು ಕ್ರಿಸ್ತನ ವಾಕ್ಯದಿಂದ ನಾವು ಕಟ್ಟಿಕೊಳ್ಳಬೇಕು. Listen carefully. ಚೆನ್ನಾಗಿ ಕೇಳ್ರಿ. True wisdom is not comes from man age or experience. ನಿಜವಾಗಿರುವಂತ ಸತ್ಯವಾಗಿರುವಂತ ಜ್ಞಾನವು
ಮನುಷ್ಯನ ವಯಸ್ಸಿನ ಮೇರೆಗೆ ಮನುಷ್ಯನ ಅನುಭವ ಮೇರೆಗೆ ಅದು ಬರುವುದಿಲ್ಲ. ಬಹಳ ಜನರು ಹೇಳ್ತಾ ಇರ್ತಾರೆ, ಇನ್ನು ಚಿಕ್ಕವನಿದೆ ಜ್ಞಾನ ಬರ್ತದೆ, ದೊಡ್ಡ ಬೆಳೆದ ಮೇಲೆ ಜ್ಞಾನ ಬರ್ತದೆ. You are too small to understand the things. When you grow up, you will get the wisdom ಅಂತ ಹೇಳ್ತಾರೆ. But true wisdom, the wisdom from above cannot come from man's age or by experience. ನಿಜವಾಗಿರುವಂತ ಸತ್ಯವಾಗಿರುವಂತ ದೈವಿಕ ಜ್ಞಾನವು ಮನುಷ್ಯನ ವಯಸ್ಸು ಮೇರೆಗೆ ಇಲ್ಲದಿದ್ರೆ ಮನುಷ್ಯನ ಅನುಭವಗಳ ಮೇರೆಗೆ ಅದು ಬರುವುದಿಲ್ಲ. Hallelujah. Wisdom comes from above. ದೈವಿಕ ಜ್ಞಾನವು ದೇವರಿಂದ ಮೇಲದಿಂದ ಬರುವಂತದಾಗಿದೆ. Wisdom comes from anointing. ಜ್ಞಾನವು ಅಭಿಷೇಕದಿಂದ ಬರುತ್ತದೆ. Wisdom comes from Spirit of God. ಅಭಿಷೇಕವು ಆತ್ಮ ದೇವರಿಂದ ಬರುತ್ತದೆ. Hallelujah. Hallelujah. In the spirit realm, ಆತ್ಮ ಲೋಕದಲ್ಲಿ no guess walk. ಊಹೆ ಮಾಡಿಕೊಂಡು ನಡೆಯುವುದು ಏನು ಇಲ್ಲ. Hallelujah. ಇಲ್ಲಿ ಸ್ಟೆಪ್ಸ್ ಇದೆ, ಊಹೆ ಮಾಡಿಕೊಂಡು ಹಿಂಗೆ ಇಳಿಯೋದಲ್ಲ. ಇಲ್ಲಿ ನಿನಗೆ ಕಾಣಿಸ್ದೇನೆ ಸುಮ್ಮನೆ ಸ್ಟೆಪ್ಸ್ ಇರ್ತವೆ ಇಲ್ಲಿ ಪಾಂಟಿಗೆ ಅಂತ ಹಂಗೆ ಇಳ್ಕೊಂಡು ಹೋಗೋದಲ್ಲ, ಎಲ್ಲೆಲ್ಲೋ ನೋಡು ಆ ರೀತಿಯಲ್ಲಿ. You are seeing by the spirit of wisdom of God and accurately you put step and you will get down. ದೇವರ ದೈವಿಕ ಜ್ಞಾನವಿದ್ರೆ ಆತ್ಮೀಯವಾಗಿ ನೀನು ಸೂಕ್ಷ್ಮವಾಗಿ ವಿಷಯಗಳನ್ನು ನೋಡ್ತೀಯ, ಆತ್ಮಲೋಕದಲ್ಲಿ ನೋಡಿ ಹೆಜ್ಜಾಗ್ತೀಯ. This is true what I am saying. ಇದು ಸತ್ಯವು ನಾನು ಹೇಳುವುದು. This wisdom will work when you faith on God's word. ನೀನು ದೇವರ ವಾಕ್ಯದ ಮೇಲೆ ವಿಶ್ವಾಸವಿಡುವಾಗ ಈ ದೈವಿಕ ಜ್ಞಾನವು ನಿನ್ನಲ್ಲಿ ಕಾರ್ಯ ಮಾಡುತ್ತದೆ. Don't depend on guesswork. ನೀನು ಏನೋ ಊಹೆ ಮಾಡಿಕೊಂಡು ನಡೆಯಬೇಡ. Don't walk on somebody's faith. ಇನ್ನೊಬ್ಬರ ನಂಬಿಕೆ ಮೇಲೆ ವಿಶ್ವಾಸದ ಮೇಲೆ ನೀನು ನಡೆಯಬೇಡ. Hallelujah. Hallelujah. Don't live your life on somebody's Bible study. ಯಾರೋ ಬೈಬಲ್ ಸ್ಟಡಿ ಮಾಡಿ ಓದಿ ಅವರೇನೋ ಮಾಡ್ತಾ ಇದ್ರೆ ಅದನ್ನ ನೋಡಿ ನೀನು ಅದರ ಮೇಲೆ ಜೀವನ ಕಟ್ಟಿಕೊಳ್ಳಬೇಡ. We have to search the scriptures. ನಾವು ವ್ಯಕ್ತಿಗತವಾಗಿ ನಾವು ವಾಕ್ಯಗಳನ್ನು ಹುಡುಕಬೇಕು. We have to believe the word. ನಾವು ದೇವರ ವಾಕ್ಯವನ್ನು ವ್ಯಕ್ತಿಗತವಾಗಿ ವಿಶ್ವಾಸಿಸಬೇಕು. We have to say that word. ನಾವು ಆ ವಾಕ್ಯಗಳನ್ನು ನಂಬಿದ ವಾಕ್ಯಗಳನ್ನು ನಾವೇ ಬಾಯಿ ತೆರೆದು ಹೇಳಬೇಕು, ಮಾತನಾಡಬೇಕು. Hallelujah. Tell to somebody there is no guesswork in Christianity. ಕ್ರೈಸ್ತವತ್ವದಲ್ಲಿ ಊಹೆ ಮಾಡಿಕೊಂಡು ನಡೆಯುವುದು ಏನೂ ಇಲ್ಲ ಪಾಸ್ಟರ್. Hallelujah. 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 Matthew 17 chapter. ಮತ್ತಾಯಿ ಬರೆದ ಸುವಾರ್ತೆ 17ನೇ ಅಧ್ಯಾಯ. In Jesus' time, these disciples tried everything to cast out the devil. ಆ 17ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಸಮಯದಲ್ಲಿ ಆತನ ಶಿಷ್ಯರು ಒಂದು ದೆವ್ವವನ್ನು ಓಡಿಸುವುದಕ್ಕೆ ಬಹಳಷ್ಟು ಅವರಿಗೆ ಗೊತ್ತಾಗಿದ್ದೆಲ್ಲ ಕೂಡ ಪ್ರಯತ್ನ ಮಾಡಿದ್ದಾರೆ ಬಿಡಿಸಲು. Tried everything what they know. ಅವರಿಗೆ ಗೊತ್ತಾಗಿರುವಂತ ಎಲ್ಲಾ ಕಾರ್ಯಗಳನ್ನು ಮಾಡಿದ್ದಾರೆ ಈ ದೆವ್ವವನ್ನು ಓಡಿಸಬೇಕೆಂದು. What all the things they know they put in practice and to cast out the devil. ಆ ದೆವ್ವವನ್ನು ಓಡಿಸುವುದಕ್ಕೆ ಅವರಿಗೆ ಗೊತ್ತಾಗಿರುವಂತ ಜ್ಞಾನವನ್ನೆಲ್ಲ ಉಪಯೋಗಿಸಿದ್ದಾರೆ. Bible says it did not work. ಆದರೆ ಕೂಡ ಆ ದೆವ್ವ ಹೋಗಲಿಲ್ಲ, ಕಾರ್ಯವಾಗಲಿಲ್ಲ. They come to Jesus. ಅವರು ಯೇಸುವಿನ ಹತ್ರ ಬಂದರು. Matthew 17 chapter 19th verse says. ಮತ್ತಾಯಿ ಬರೆದ ಸುವಾರ್ತೆ 17ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ. Disciples said to Jesus. ಶಿಷ್ಯರು ಯೇಸುವಿಗೆ ಹೇಳಿದ್ದಾರೆ, Jesus master, why we could not cast out the devil? ಯಜಮಾನನೇ ಯೇಸುವೇ, ಯಾಕೆ ನಾವು ದೆವ್ವವನ್ನು ಓಡಿಸಲು ಆಗಲಿಲ್ಲ? That means why we could not do it? ಯಾಕೆ ನಮಗೂ ಆಗಲಿಲ್ಲ, ನಮಗೂ ಶಕ್ತಿ ಆಗಲಿಲ್ಲ, ಶಕ್ತಿ ಸಾಕಾಗಲಿಲ್ಲ ದೆವ್ವವನ್ನು ಓಡಿಸುವುದಕ್ಕೆ. In other words, why it did not work? ಇನ್ನೊಂದು ಮಾತುಗಳಲ್ಲಿ ಹೇಳಬೇಕೆಂದ್ರೆ ಯಾಕೆ ಕಾರ್ಯವಾಗಲಿಲ್ಲ, ದೆವ್ವ ಓಡಿ ಹೋಗಲಿಲ್ಲ. In that disciples, one disciple said. ಆ ಶಿಷ್ಯರಲ್ಲಿ ಒಬ್ಬ ಶಿಷ್ಯನ ಹೇಳಿದಾನೆ, Master, what you said that we did it but not cast it out. ಯಜಮಾನ್ಯ ನೀನೇನೇನು ಮಾತನಾಡಿದೆಯಲ್ಲ ದೆವ್ವಗಳನ್ನು ಓಡಿಸುವುದಕ್ಕೆ ಅವೇ ನಾವು ಕೂಡ ಮಾತನಾಡಿದ್ದೇವೆ, ಆದರೆ ಹೋಗಲಿಲ್ಲ. We did it but why it did not work? ನಾವು ಅದೇ ಮಾಡಿದ್ದೇವೆ, ನೀನು ಹೆಂಗೆ ಮಾಡಿದೆಯೋ ಹೇಗೆ ಮಾಡಿದೆಯೋ ಅದೇ, ಆದರೆ ನಮಗೂ ಕಾರ್ಯವಾಗಲಿಲ್ಲ. Many believers today saying same thing. ಈ ದಿವಸಗಳಲ್ಲಿ ವಿಶ್ವಾಸಿಗಳು ಕೂಡ ಅದೇ ಹೇಳುತ್ತಾರೆ. Lot of people, lot of believers having the same type of questions. ಬಹಳ ವಿಶ್ವಾಸಿಗಳಿಗೆ ಇಂಥ ತರವಾಗಿರುವಂತ ಪ್ರಶ್ನೆಗಳೇ ಇರುತ್ತವೆ. We prayed for that man. ಈ ಒಂದು ಮನುಷ್ಯನಿಗಾಗಿ ಆ ಒಂದು ಮನುಷ್ಯನಿಗಾಗಿ ಪ್ರಾರ್ಥನೆ ಮಾಡಿದ್ದೇವೆ. How much we prayed. ಎಷ್ಟು ನಾವು ಪ್ರಾರ್ಥನೆ ಮಾಡಿದ್ದೇವೆ. But still that man died. ಆದರೂ ಕೂಡ ಆತನು ಮರಣ ಹೊಂದಿದ್ದಾನೆ. We prayed for that man not to lose his job but he lost job. ನಾವು ಆ ವ್ಯಕ್ತಿ ಕೆಲಸ ಕಳೆದುಕೊಳ್ಳಬಾರದು ಅಂತ ಪ್ರಾರ್ಥಿಸಿದ್ದೇವೆ, ಆದರೆ ಕಳೆದುಕೊಂಡಿದ್ದಾನೆ. We prayed for that baby
not to die, but she died. ಪಾಪು ಸಾಯಬಾರದು ಅಂತ ನಾವು ಪ್ರಾರ್ಥಿಸಿದ್ವಿ, ಸತ್ತು ಹೋದಳು. We prayed for the business, but still he lost the business. ವ್ಯಾಪಾರವು ನಷ್ಟವಾಗಬಾರದಂತ ಪ್ರಾರ್ಥಿಸಿದ್ವಿ, ಆದ್ರೆ ಕೂಡ ನಷ್ಟವಾಯಿತು. We prayed that things shouldn't be happen, but still that things only happening. ನಾವು ಅದು ಆಗಬಾರದು ಅಂತ ಪ್ರಾರ್ಥನೆ ಮಾಡಿದ್ವಿ, ಆದ್ರೆ ಅದೇ ಆಗಿದೆ. Everything we know we did it. ನಮಗೂ ಏನೇನು ಗೊತ್ತಾಗಿತ್ತೋ ಎಲ್ಲವೂ ನಾವು ಮಾಡಿದ್ದೇವೆ. But I don't understand why still not happening. ಆದ್ರೆ ನಮಗೆ ಅರ್ಥವಾಗುತ್ತಾ ಇಲ್ಲ, ಯಾಕೆ ಇದು ಆಗುತ್ತಾ ಇಲ್ಲ ಎಂದು. This disciple asking Jesus, Master, why we not able to cast out the devil? ಇದೇ ಸಮಸ್ಯೆದಿಂದ ಶಿಷ್ಯರು ಯೇಸುವಿನ ಹತ್ರ ಬಂದು ಕೇಳ್ತಾ ಇದ್ದಾರೆ, ಯೇಸುವೇ ಯಜಮಾನನೇ, ಯಾಕೆ ನಮಗೆ ದೆವ್ವವನ್ನು ಓಡಿಸುವುದಕ್ಕೆ ಆಗುತ್ತಾ ಇಲ್ಲ? Why we not able to do it? ನಾವು ಕಾರ್ಯ ಮಾಡುವುದಕ್ಕೆ ಆಗುತ್ತಾ ಇಲ್ಲ, why those things are not happen to us? ನೀನು ಏನು ಜರುಗಿದ್ದೋ ನೀನು ಓಡಿಸಿದೆಯಲ್ಲ, ಅದು ನಾವು ಓಡಿಸುವುದಕ್ಕೆ ಆಗುತ್ತಾ ಇಲ್ಲ, ಹಾಗೆ ಮಾಡಿದಿವೆ, ಯಾಕೆ ಅಂತ ಕೇಳ್ತಾ ಇದ್ದಾರೆ. Matthew 17 chapter 28th verse says, ಮತ್ತಾಯ ಸುವಾರ್ತೆ 17ನೇ ಅಧ್ಯಾಯ ಅದೇ 20ನೇ ವಚನದಲ್ಲಿ Jesus said unto them, ಯೇಸು ಅವರಿಗೆ ಹೇಳಿದೇನೆಂದರೆ, because of unbelief. ನಿಮ್ಮ ಒಂದು ಅಪನಂಬಿಕೆ, ಅವಿಶ್ವಾಸದಿಂದ ಇದು ಆಗಲಿಲ್ಲ. Hallelujah. Hallelujah. Simple in one word Jesus said, because of your unbelief. ಯೇಸು ಹೇಳಿದಾನೆ, ಇದು ಯಾಕೆ ನಿಮ್ಗೆ ಆಗಲಿಲ್ಲ ಅಂದ್ರೆ ವಿಶ್ವಾಸವು ನಿಮ್ಗೆ ಇಲ್ಲದೆ ಕಾರಣ. You are saying I am believing, but you are talking something. ನೀನೇನೋ ಹೇಳ್ತಾ ಇದ್ದೆ, ನಾನು ವಿಶ್ವಸಿಸ್ತಾ ಇದ್ದೆ ಅಂತ, ಆದ್ರೆ ಕೂಡ ಏನೋ ಮಾತನಾಡ್ತಾ ಇದೆ. You are saying something you have believed, but talking different. ನೀವು ವಿಶ್ವಸಿಸುವುದು ಒಂದಾಗಿರುತ್ತದೆ, ಆದ್ರೆ ಮಾತನಾಡುವುದು ಒಂದಾಗಿರುತ್ತದೆ. Many people says, I pray for that uncle fasting, but he died. ಆ ಅಂಕಲ್ಗಾಗಿ ಉಪವಾಸದಿಂದ ಪ್ರಾರ್ಥನೆ ಮಾಡಿದೆ, ಆದ್ರೆ ಸತ್ತು ಹೋದರು. I cannot understand. ನನಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುತ್ತಾ ಇಲ್ಲ. All whole church prayed. ಎಲ್ಲ ಸಭಿಕರೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ದೇವೆ. We prayed for him. ನಾವು ಆತನಿಗಾಗಿ ಪ್ರಾರ್ಥಿಸಿದ್ದೇವೆ. Even we got prophecy also. Somebody prophesied when we are praying. ಪ್ರಾರ್ಥನೆ ಮಾಡುವಾಗ ಒಬ್ಬರಿಗೆ ಪ್ರವಚನ ಕೂಡ ದೇವರು ಕೊಟ್ಟಿದ್ದಾನೆ ಆತನ ಬಗ್ಗೆ. They prophesied he will not die. ಅವರು ಪ್ರವಚಿಸಿದ್ದಾರೆ, ಆತನು ಸಾಯುವುದಿಲ್ಲ ಅಂತ ಪ್ರವಚಿಸಿದ್ದಾರೆ, ಆದ್ರೆ ಆತನು ಸತ್ತು ಹೋದನು. But he died. ಆದ್ರೆ ಸತ್ತು ಹೋದನು. I cannot understand. ನನಗೂ ಅರ್ಥವಾಗುತ್ತಾ ಇಲ್ಲ. These are things many people having a questions. ಇಂಥ ವಿಷಯಗಳೇ, ಪ್ರಶ್ನೆಗಳೇ ಬಹಳಷ್ಟು ಜನರಿಗಿರುತ್ತವೆ. Disciple came to Jesus. ಶಿಷ್ಯರು ಯೇಸುವಿನ ಹತ್ರ ಬಂದರು. John 11th chapter 3rd verse. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 3ನೇ ವಚನವು Here says, ಇಲ್ಲಿ ಏನು ಹೇಳಲ್ಪಟ್ಟಿದೆ ಅಂದ್ರೆ, two sisters are there, Martha and Mary. ಮಾರ್ತಾ ಮರಿಯಲು ಇಬ್ಬರು ಕೂಡ ಅಕ್ಕ ತಂಗಿಗಳಾಗಿ ಇದ್ರು ಅಲ್ಲಿ. So these two sisters sent a message to Jesus Christ. ಈ ಇಬ್ಬರು ಸಹೋದರಿಗಳು ಯೇಸು ಸ್ವಾಮಿ ಇರುವಂತ ಸ್ಥಳಕ್ಕೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. Jesus is not in their place. ಅವರು ಇರುವಂತ ಜಾಗದಲ್ಲಿ ಅವಾಗ ಯೇಸು ಇದ್ದಿಲ್ಲ. But they sent the message. ಯೇಸು ದೂರದಲ್ಲಿದ್ದಾನೆ, ಅದಕ್ಕಾಗಿ ಒಂದು ಸಂದೇಶವನ್ನು ಕಳಿಸಿದ್ದಾರೆ. Master, ಯಜಮಾನನೇ, whom you lovest is sick. ಯಾರು ನೀನು ಹೆಚ್ಚಾಗಿ ಪ್ರೀತಿ ಮಾಡ್ತೀಯಾ ಇದೆಯಲ್ಲ, ಆತನು ಅನಾರೋಗ್ಯವಾಗಿದ್ದಾನೆ. Lazarus, whom you loved, Lazarus is sick. ನೀನು ಪ್ರೀತಿ ಮಾಡುವಂತ, ಯಾರು ನೀ ಪ್ರೀತಿ ಮಾಡ್ತಾ ಇದ್ದ ಲಾಜರ್ನ ಪ್ರೀತಿ ಮಾಡ್ತೀಯಲ್ಲ, ಆ ಲಾಜರ್ ಅನಾರೋಗ್ಯಕ್ಕೆ ಒಳಗಾಗಿದ್ದನು. You come and heal. ನೀನು ಬಂದು ಗುಣಪಡಿಸು. Jesus received that message. ಯೇಸುವು ಆ ಸಂದೇಶವನ್ನು ಸ್ವೀಕರಿಸಿದನು, ಪಡೆದುಕೊಂಡನು. But Jesus did not go when he received message. ಆ ಸಂದೇಶ ಪಡೆದುಕೊಂಡ ಕೂಡಲೇ ಯೇಸು ಹೋಗಲಿಲ್ಲ. He stayed 4 days, he was there only. ಅಲ್ಲಿ 4 ದಿವಸಗಳಲ್ಲೇ ಇದ್ದನು. 14th verse says, 14ನೇ ವಚನ ಹೇಳುತ್ತದೆ, man died. ಆ ವ್ಯಕ್ತಿ ಲಾಜರು ಮರಣ ಹೊಂದಿದನು, ಸತ್ತು ಹೋದನು. When we see in the 4th verse, 4ನೇ ವಚನವನ್ನು ನೋಡುವಾಗ, when he received the message, ಯೇಸು ಸಂದೇಶವನ್ನು ಸ್ವೀಕರಿಸಿರುವಾಗ, whom he loved, Lazarus is sick. That time Jesus told immediately, ಯೇಸು ಸ್ವಾಮಿ ಲಾಜರ್ನ ಪ್ರೀತಿ ಮಾಡುವಂತ ಲಾಜರಸ್ನ ಬಗ್ಗೆ ಅನಾರೋಗ್ಯ ಅಂತ ಗೊತ್ತಾಗದ ಕೂಡಲೇ ಯೇಸು ಹೇಳಿರುವಂತ ಮಾತೇನಂದ್ರೆ, Jesus said this sickness is not unto death. ಯೇಸು ಸ್ವಾಮಿ ಹೇಳಿರುವಂತ ಮಾತೇನಂದ್ರೆ, ಬಂದಿರುವಂತ ಈ ಅನಾರೋಗ್ಯವು ಮರಣಕ್ಕಾಗಿ ಬಂದಿದ್ದಲ್ಲ. He told, he given prophecy. ಒಂದು ಪ್ರವಚನ ಹೇಳಿಬಿಟ್ಟಿದ್ದಾನೆ ಯೇಸು. This sickness is not unto death. ಇದು ಮರಣಕ್ಕಾಗಿ ಅಲ್ಲ ಇದು ಬಂದಿದ್ದು.
Then both sisters are very happy. ಆವಾಗ ಇಬ್ಬರು ಅಕ್ಕ ತಂಗಿಯವರು ಸಂತೋಷವಾಗಿದ್ದಾರೆ. Because Jesus said, God will be glorified. This sickness is not unto death. ಇದು ಮರಣಕ್ಕಾಗಿ ಬಂದಿರುವಂತ ರೋಗವಲ್ಲ, ದೇವರೇ ಮಹಿಮೆ ಹೊಂದಲಿ ಅಂತ ಯೇಸು ಪ್ರವಚನವಾಗಿ ಮಾತನಾಡಿದ್ದಾನೆ. In other words, it says that he will not die. ಇನ್ನೊಂದು ಮಾತಿನಲ್ಲಿ ಹೇಳಬೇಕಂದ್ರೆ ಈ ಅನಾರೋಗ್ಯ ಬಂದಿದೆ, ಆದ್ರೆ ಈ ಅನಾರೋಗ್ಯದಿಂದ ಇದನ್ನು ಸಾಯುವುದಿಲ್ಲ ಅನ್ನುವಂತ ಅರ್ಥ. They were very happy, both sisters. ಇಬ್ಬರು ಅಕ್ಕ ತಂಗಿಯವರು ಸಂತೋಷವಾಗಿದ್ದರು. ಆ ಮಾತು ಕೇಳಿ they went back home. ಅವರು ಅಲ್ಲಿ ಸಂದೇಶವನ್ನು ಕಳಿಸಿಕೊಟ್ಟು ಮತ್ತೆ ಆತನಿಂದ ಸಂದೇಶ ಬಂದಿರುವಂತ ವಿಷಯಗಳನ್ನು Mary Martha said, my brother will not die. ಅವರಲ್ಲಿರುವವರಿಗೆಲ್ಲರಿಗೆ ಹೇಳಿದ್ದಾರೆ, ನಮ್ಮ ತಮ್ಮನು ಸಾಯುವುದಿಲ್ಲ, ನಮ್ಮ ಸಹೋದರನು ಸಾಯುವುದಿಲ್ಲ. Jesus coming, he will come and heal. ಯೇಸು ಬಂದು ಗುಣಪಡಿಸುತ್ತಾನೆ, ತಪ್ಪದೇ ಅಂತ ಹೇಳಿದ್ದಾರೆ. But Jesus did not come. ಆದರೆ ಯೇಸು ಬಂದಿಲ್ಲ. Bible says, ಸತ್ಯವೇದ ಹೇಳುತ್ತದೆ, Jesus said he will not die. ಯೇಸು ಹೇಳಿದ್ದೇನೆಂದ್ರೆ ಆತನು ಲಾಜರು ಸಾಯುವುದಿಲ್ಲ ಎಂದು. This sickness is not unto death. ಇದು ಮರಣಕ್ಕಾಗಿ ಬಂದಿರುವಂತ ಅನಾರೋಗ್ಯವಲ್ಲ ಅಂತ ಹೇಳಿದನು. This is for the glory of God. ಇದರಿಂದ ದೇವರು ಮಹಿಮೆ ಪಡಿಸಿಕೊಳ್ಳುತ್ತಾನೆ ಅಂತ ಹೇಳಿದನು. But he died. ಆದರೆ ಕೂಡ ಲಾಜರು ಮರಣ ಹೊಂದಿದನು. Mary Martha was confused. ಮಾರ್ತಾ ಮರಿಯಲು ಗಲಿಬಿಲಿ ಹೊಂದಿದ್ದಾರೆ. How could he said like that? Jesus said like that, this is for glory of God. This sickness is not unto death, but my brother died. ಅಯ್ಯೋ, ಯೇಸು ಹೇಗೆ ಈ ರೀತಿಯಲ್ಲಿ ಹೇಳಿದ್ದಾನೆ, ಇದು ಅನಾರೋಗ್ಯವು ಮರಣಕ್ಕಾಗಿ ಬಂದಿದ್ದಲ್ಲ ಅಂತೇಳಿ, ಆದರೆ ಇಲ್ಲಿ ಮರಣ ಹೊಂದಿದಾನಲ್ಲ ಅಂತ ಒಂದು ಸಂಕಟಕ್ಕೆ ಗಲಿಬಿಲಿಕ್ಕೆ ಒಳಗಾದರು. They thought themselves that Jesus never lied to any man, but why he lied? ಅವರಿಗೆ ಗೊತ್ತು, ಯೇಸು ಯಾರ ಹತ್ರ ಕೂಡ ಸುಳ್ಳು ಹೇಳುವುದಿಲ್ಲ, ಯಾಕೆ ಈಗ ಹಿಂಗಾಯಿತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. Why he said wrong thing? ಯಾಕೆ ಈಗ ತಪ್ಪಾಗಿ ಮಾತು ಹೇಳಿಬಿಟ್ಟಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ರು. Someone said, not these two sisters, others will be there. They said that he is a false prophet. That's what he said, wrong thing. ಅಂತ ಸಮಯದಲ್ಲಿ ಅಲ್ಲೇ ಇರ್ತಾರಲ್ಲ ಈ ಇಬ್ಬರು ಸಹೋದರಗಳ ಹತ್ರ ಇರುವಂತವರು, ಅವ್ರು ಏನಂದಾರಂದ್ರೆ ಆ ಯೇಸು ಸುಳ್ಳು ಪ್ರವಾದಿ ಅಂತ ಹೇಳಿಬಿಟ್ಟಿದ್ದಾರೆ. Immediately they given a certificate, he is a false prophet. ತಕ್ಷಣವೇ ಒಂದು ಸರ್ಟಿಫಿಕೇಟ್ ಕೊಟ್ಟುಬಿಟ್ಟಿದ್ದಾರೆ, ಆತನು ಸುಳ್ಳು ಪ್ರವಾದಿ ಎಂದು. Because Jesus said I will come, he did not come. ಯಾಕಂದ್ರೆ ಯೇಸು ನಾನು ಬರ್ತೀನಿ ಅಂತ ಬಂದಿಲ್ಲಲ್ಲ ಇನ್ನು. First thing he said I will come, but he did not come. ಆತನು ಬರ್ತೀನಿ ಅಂದಾನೆ, ಆದ್ರೆ ಬಂದಿಲ್ಲ. Second thing, ಎರಡನೇ ವಿಷಯ, he said it is not unto death, but he died. ಅದು ಮರಣಕ್ಕಾಗಿ ಬಂದಿದ್ದಲ್ಲ ಅಂತ ಹೇಳಿದಾನೆ, ಮರಣ ಹೊಂದಿದ್ದಾನೆ. He prophesied it is not unto death for glory of God, but he died. He is a false prophet. ಆತನು ತಪ್ಪಾಗಿ ಪ್ರವಚಿಸಿದ್ದಾನೆ, ಅದಕ್ಕಾಗಿ ಸುಳ್ಳು ಪ್ರವಾದಿ ಅಂತ ಹೇಳಿದ್ದಾರೆ. He died, they buried him. ಈಗ ಆತನು ಮರಣ ಹೊಂದಿದ್ದಾನೆ, ಆತನು ಭೂಸ್ಥಾಪನೆ ಮಾಡಿದ್ದಾರೆ ಲಾಜರನ್ನು. After buried, Lazarus buried, Jesus comes there. ಅಲ್ಲಿ 4 ದಿವಸಗಳಾದ ನಂತರ ಸಮಾಧಿ ಕಾರ್ಯವೆಲ್ಲ ಆಗಿ 4 ದಿವಸಗಳಿಗೆ ಯೇಸು ಬಂದಿದ್ದಾನೆ ಅಲ್ಲಿಗೆ. Mary Martha said to Jesus, ಮರಿಯಲು ಮಾರ್ತಲು ಯೇಸುವಿಗೆ ಹೇಳಿದ್ದಾರೆ, if you have been here, my brother would have not died. ನೀವು ಇಲ್ಲೇ ಇದ್ರೆ ಯೇಸುವೆ ನಮ್ಮ ಸಹೋದರನು ಸಾಯ್ತಾ ಇದ್ದಿಲ್ಲ ಅಂತ ಹೇಳಿದರು. Bible says, ಸತ್ಯವೇದ ಹೇಳುತ್ತದೆ, both Mary and Martha said exactly the same. ಸತ್ಯವೇದ ಹೇಳುತ್ತದೆ, ಮಾರ್ತಲು ಏನು ಹೇಳಿದಾಳೋ ಮರಿಯಲು ಏನು ಹೇಳಿದ್ದಾರೋ ಇಬ್ಬರು ಕೂಡ ಸೇಮ್. ಅಂದ್ರೆ ನೀನ್ So first Martha said that if you would have been here, my brother would have not died. ಮಾರ್ತಾ ಏನಂದಾಳಂದ್ರೆ, ನೀವು ಇಲ್ಲಿದ್ರೆ ಯೇಸುವೆ ನನ್ನ ಸಹೋದರನು ಸಾಯ್ತಾ ಇದ್ದಿಲ್ಲ. Not same time. First Martha said, afterwards again Mary come. Mary also said, if you would have been here, my brother won't be died. ಫಸ್ಟ್ ಮಾರ್ತಲು ಭೇಟಿ ಆಗಿದ್ದಾಳೆ ಯೇಸುವನ್ನು, ಯೇಸುವೆ ನೀನು ಇಲ್ಲಿದ್ದಿದ್ರೆ ನನ್ನ ಸಹೋದರನು ಸಾಯ್ತಾ ಇದ್ದಿಲ್ಲ ಅಂತ ಹೇಳಿದ್ರು. ಸ್ವಲ್ಪ ಸಮಯ ಆದ ನಂತರ ಮರಿಯಲು ಬಂತು, ಬೇರೆ ಬೇರೆ ಆಗಿ ಇಬ್ಬರು, ಆಕೆ ಕೂಡ ಬಂದು ಸೇಮ್ ಇದೇ ಹೇಳಿದ್ದಾಳೆ, ಯೇಸುವೆ ನೀನು ಇಲ್ಲಿದ್ದಿದ್ರೆ ನಮ್ಮ ಸಹೋದರನು ಸಾಯ್ತಾ ಇದ್ದಿಲ್ಲ. Why? ಯಾಕೆ? Because both were talking together always. ಅವರಿಬ್ಬರೇ ಅಕ್ಕ ತಂಗಿಯರು, ಅವರಿಬ್ಬರು ಅದೇ ಮಾತನಾಡಿಕೊಂಡಿದ್ದಾರೆ, ಅದಕ್ಕಾಗಿ ಅವೇ ಹೇಳಿದ್ದಾರೆ. ಒಬ್ಬರು ಮಾತುಗಳು ಒಬ್ಬರು ಬಂದು ಬರ್ತದೆ, ಒಬ್ಬರು ಮಾತುಗಳು ಒಬ್ಬರಿಗೆ ಬರುತ್ತದೆ. ಈಗ ಇಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ ಯಾರನ್ನ. ಇಫ್ ಯು ಗೋ ಟು ಎನಿಬಡೀಸ್ ಹೌಸ್, ಎಲ್ಲಿಗಾದ್ರೂ ನೀನು ಯಾವುದೇ ಮನೆಗೆ ನೀನು ಹೋದ್ರೆ, so they will say that why you didn't come. ಅವರಂತಾರೆ ಯಾಕೆ ನೀನು ಬಂದಿಲ್ಲ. Again one more sister comes, she also says that why you didn't come. ಇನ್ನೊಬ್ಬ ಸಹೋದರಿ ಬಂದು ಹಂಗೆ ಹೇಳ್ತಾರೆ, ಯಾಕೆ ನೀನು ಬಂದಿಲ್ಲ. Because both were talking. ಯಾಕಂದ್ರೆ ಮೊದಲು ಇಬ್ಬರು ಮಾತಾಡ್ಕೊಂಡಿರ್ತಾರೆ, ಯಾಕೆ ಬಂದಿಲ್ಲ ಅಂತ ಇಬ್ಬರು ಮಾತಾಡ್ಕೊಂಡಿರ್ತಾರೆ. ಅದಕ್ಕಾಗಿ ಅದು ಬಂದ ಕೂಡ ಇಬ್ಬರು ಸೇಮ್ ಕ್ವಶನ್, ಒಬ್ಬರು ಆದ್ಮೇಲೆ ಒಬ್ಬರು ಪ್ರಶ್ನೆ. ಸೇಮ್ ಥಿಂಗ್ ದಿಸ್ ಆಲ್ಸೋ ಹ್ಯಾಪನ್. ಈ ಮೊದಲೇ ಮಾತನಾಡ್ಕೊಂಡಿರ್ತಾರೆ, ಅದಕ್ಕೆ ಇದೇ ಪ್ರಶ್ನೆಗಳು ಅವ್ರು ಬಂದಾಗ ಹೇಳ್ತಾರೆ. Both were talking, that's what
they spoke same thing. ಇಬ್ಬರು ಕೂಡ ಸೇರಿ ಮಾತನಾಡಿಕೊಂಡಿರ್ತಾರೆ, ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಅವರು ಅದೇ ಪ್ರಶ್ನೆಗಳು ಕೇಳಿದ್ದಾರೆ ಮಾರ್ತಾ ಮರಿಯಲು ಯೇಸುವನ್ನು. In 23rd verse, 23ನೇ ವಚನದಲ್ಲಿ Jesus said, your brother rise again. ಯೇಸು ಹೇಳಿದೇನೆಂದ್ರೆ ನಿನ್ನ ಸಹೋದರನು ಮತ್ತೆ ಎದ್ದಾಳುತ್ತಾನೆ ಎಂದು. 24th verse, Martha said, 24ನೇ ವಚನದಲ್ಲಿ ಮಾರ್ತಳು ಹೇಳುತ್ತಾಳೆ, I know that last day at the resurrection day he rises. ನನಗೂ ಗೊತ್ತಿದೆ ಕರ್ತನೇ, ಕೊನೆ ದಿವಸದಲ್ಲಿ ಪುನರುತ್ಥಾನ ದಿವಸದಲ್ಲಿ ಆತನು ಎದ್ದುತ್ತಾನೆ. I know that when we died and all appear before God, that time he will rise. ನನಗೂ ಗೊತ್ತಿದೆ ಅಪ್ಪ ಯೇಸುವೆ, ಎಲ್ಲರೂ ಮರಣ ಹೊಂದಿ ಮತ್ತೆ ನಿನ್ನ ಸಿಂಹಾಸನದಲ್ಲಿ ನಿಂತುಕೊಳ್ಳುವಾಗ ಆತನು ಸಜೀವನಾಗಿ ಕಾಣಿಸಿಕೊಳ್ಳುತ್ತಾನೆ ಅಂತ ಹೇಳಿದ್ದಾನೆ. resurrection day, ಪುನರುತ್ಥಾನ ದಿನದಲ್ಲಿ ಆತನು ಕಾಣಿಸಿಕೊಳ್ಳುತ್ತಾನೆ ಅಂತ ಹೇಳ್ತಾ ಇದ್ದಾನೆ. 26 verse says, 26ನೇ ವಚನ ಹೇಳುತ್ತದೆ, Jesus said, ಯೇಸು ಹೇಳಿದ್ದಾರೆ, no, I am the resurrection and the life. ಅವಾಗಲ್ಲ, ನಾನೇ ಪುನರುತ್ಥಾನವು ಜೀವವಾಗಿದ್ದೀನಿ, ಇಲ್ಲಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. What a great powerful word Jesus spoke. ಯೇಸು ಹೇಳಿರುವಂತ ಎಷ್ಟು ಬಲವಾಗ ಶಕ್ತಿ ಉಳ್ಳುವಂತ ಮಾತದು. Jesus said, I am the resurrection, not last day. ಏನೋ ಕೊನೆ ದಿವಸದಲ್ಲೆಲ್ಲ ನಾನೇ ಪುನರುತ್ಥಾನವಿದ್ದೇನೆ, I am the resurrection. ನಾನೇ ಇಲ್ಲಿದ್ದೇನೆ, ನಾನೇ ಪುನರುತ್ಥಾನವು, ನಾನೇ ಜೀವ. Not the last day your brother receive life, I am life. I am here. ನಾನೇ ಇಲ್ಲಿದ್ದೇನೆ, ನಾನೇ ಜೀವವಾಗಿದ್ದೇನೆ. ಏನೋ ಕೊನೆ ದಿವಸದಲ್ಲೆಲ್ಲ ಈಗಲೇ ಎದ್ದಾಳುತ್ತಾನೆ ಅಂತ ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ಯೇಸು ಹೇಳುವಂತ ಮಾತುಗಳು ಅಂತರಾರ್ಥವಾಗಿ ಗ್ರಹಿಸಲಿಲ್ಲ, ಅರ್ಥ ಮಾಡಿಕೊಳ್ಳಿಲ್ಲ. Bible says, ಸತ್ಯವೇದ ಹೇಳುತ್ತದೆ, Jesus said, I am the resurrection and the life. ಯೇಸು ಕ್ರಿಸ್ತನು ನಾನೇ ಪುನರುತ್ಥಾನವು ಜೀವವೆಂದು ಹೇಳಿದನು. Jesus said, 26 verse, second part, 26ನೇ ವಚನ 2ನೇ ಭಾಗದಲ್ಲಿ ಯೇಸು ಹೇಳಿದ್ದಾರೆ, if anyone believe in me, ಯಾರೇ ಆದರೂ ನನ್ನ ಮೇಲೆ ನಂಬಿಕೆ ವಿಶ್ವಾಸವಿಟ್ಟಿದ್ರೆ, though you are dead but still he lives. ಅವರು ಮರಣ ಹೊಂದಿದರೂ ಕೂಡ, ಸತ್ತಿದರೂ ಕೂಡ ಅವರು ಜೀವಿಸುತ್ತಾರೆ ಎಂದು. If you anyone believe in me, ಯಾರೇ ನನ್ನ ಮೇಲೆ ನಂಬಿಕೆ ಇಟ್ಟಿದ್ರೆ, though he may be dead, ಒಂದು ವೇಳೆ ಅವರು ಮರಣಿಸಿದರು, he shall live. ಆತನು ಜೀವಿಸುತ್ತಾನೆ ಆ ವ್ಯಕ್ತಿ. Hallelujah. Hallelujah. That means, ಅದನರ್ಥ nothing is too late for me. ನನಗೆ ಯಾವ ವಿಷಯವೂ ಕೂಡ ಕಾರ್ಯ ಮಾಡುವುದಕ್ಕೆ ತಡೆ ಅಲ್ಲ, ಅಂದ್ರೆ ಲೇಟ್ ಇಲ್ಲ. Hallelujah. They are all thinking 4 days Jesus came late. ತಡೆ ಆಗುವುದಿಲ್ಲ ನನಗೆ ಯಾವ ವಿಷಯವಾಗಲಿ 4 ಮಾಡುವುದಕ್ಕೆ. days before he would have come, my brother would have lived. ಅವರೆಲ್ಲರೂ ಏನು ಅನ್ಕೋತಾ ಇದ್ದಾರೆ, 4 ದಿವಸಗಳ ಮುಂದೆ ಬಂದಿದ್ರೆ ನಮ್ಮ ಸಹೋದರನು ಬದುಕುತ್ತಾ ಇದ್ನು. He delayed. ಆತನ ಲೇಟ್ ಮಾಡ್ಬಿಟ್ಟನು. But Jesus said, if you believe in me, ಆದ್ರೆ ಯೇಸು ಹೇಳ್ತಾನೆ, ನೀನು ನನ್ನ ಮೇಲೆ ವಿಶ್ವಾಸವಿಟ್ಟಿದ್ರೆ, though he may be dead but he lives. ಒಂದು ವೇಳೆ ಆತನು ಮರಣ ಹೊಂದಿದ್ರೆ ಕೂಡ ಈಗ ಜೀವಿಸುತ್ತಾನೆ ಎಂದು. Nothing is too late for me. ಯಾಂತ ಸಮಯ ಆಗಲಿ ಎಂತ ವಿಷಯ ಆಗಲಿ ನನಗೆ ತಡೆ ಇಲ್ಲ, ಲೇಟ್ ಆಗುವುದಿಲ್ಲ ನಾನು ಮಾಡೋದಕ್ಕೆ. Because Jesus said, I am the resurrection, I am the life. ಯಾಕಂದ್ರೆ ಯೇಸು ಹೇಳಿದಂದ್ರೆ ನಾನೇ ಪುನರುತ್ಥಾನವು, ನಾನೇ ಜೀವವೆಂದು. Hallelujah. Jesus said, if you believe in me, ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರೆ, even if you believe and die also, he will live again. ಒಂದು ವೇಳೆ ನೀನು ನಂಬಿ ವಿಶ್ವಸಿಸಿ ಆ ಮರಣ ಹೊಂದಿದ್ರೆ ಕೂಡ ಮತ್ತೆ ಎದ್ದಾಳುತ್ತೆ. You live forever. ಎಂದೆಂದಿಗೂ ನೀನು ಜೀವಿಸ್ತೀಯಿ. Hallelujah. Hallelujah. In 34th verse, 34ನೇ ವಚನದಲ್ಲಿ Jesus said, ಯೇಸು ಹೇಳಿದ್ದಾರೆ, where did you put that Lazarus? ಎಲ್ಲಿ ಅಲ್ಲಿ ಲಾಜರಸ್ ನೀವು ಎಲ್ಲಿ ಇಟ್ಟಿದಿರಿ, ಎಲ್ಲಿ ಊನಿಸಿದಿರಿ ಅಂತ ಕೇಳಿದನು. They said, ಅವ್ರು ಹೇಳಿದ್ರು, in the cave, in that place. ಅಲ್ಲಿ ಸಮಾಧಿ ಅಲ್ಲಿದೆ, ಗುಹೆ ಅಲ್ಲಿ ಇಟ್ಟಿದೀವಿ ಅಂತ ಹೇಳಿದರು. Jesus asked them, take me there. ಅಲ್ಲಿಗೆ ನನ್ನ ಕರ್ಕೊಂಡು ಹೋಗ್ರಿ ಅಂತ ಯೇಸು ಅಲ್ಲಿಗೆ ಹೋದನು. Jesus went with them. ಅವರ ಸಂಗಡ ಯೇಸು ಹೋದನು. Hallelujah. Hallelujah. When Jesus went there, ಯೇಸು ಅಲ್ಲಿಗೆ ಹೋದಾಗ, so they said that, oh, how much Jesus loved Lazarus, because he is going to see that grave. ಯಾಕಂದ್ರೆ ಸಮಾಧಿ ನೋಡಕ್ಕೆ ಹೋಗ್ತಾ ಇದ್ದಾನಲ್ಲ, ಈಗ ಸಮಾಧಿ ಎಲ್ಲಿ ಭೂಸ್ಥಾಪನೆ ಮಾಡಿದ್ದಾರೆ ಅಂತ ಅಲ್ಲಿಗೆ ಹೋಗ್ತಾ ಇದ್ರೆ, ಅಬ್ಬಾ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ನೋಡಿ. ಸಮಾಧಿಗೆ ಬಂದಿಲ್ಲ, ಸಮಾಧಿ ನೋಡಕ್ ಹೋಗ್ತಾ ಇದ್ದಾನೆ. ಎಷ್ಟು ಪ್ರೀತಿ ಇದೆ. ಸತ್ತೋಗಿದಾಗ ಬಂದಿಲ್ಲ, ಸಮಾಧಿ ನೋಡಕ್ಕೆ ಹೋಗ್ತಾ ಇದ್ದಾನೆ, ಎಷ್ಟು ಪ್ರೀತಿ ಇದೆ ಅಪ್ಪ ಅನ್ಕೊಂಡಿದ್ದಾರೆ. Some people after death they will come, they don't go to graveyard only, they will go to home and they will talk to them and go back.
ಕೆಲವು ಜನರು ಯಾರನ್ನ ಸತ್ತ ಮನೆಗೆ ಹೋದ್ರೆ ಅವ್ರ ಹತ್ರ ಮಾತನಾಡಿ ಹೋಗ್ತಾರೆ. They don't go for graveyard. ಯಾರು ಕೂಡ ಮತ್ತೆ ಸಮಾಧಿ ಹತ್ರ ಹೋಗುವುದಿಲ್ಲ, ಮಾತನಾಡಿಸುವುದಕ್ಕೆ ಹೋಗುವುದು. Those who loved so much, they will go to the graveyard. ಯಾರು ಹೆಚ್ಚು ಪ್ರೀತಿ ಮಾಡ್ತಾರೋ ಅವ್ರು ಹೋಗ್ತಾರೆ ಸಮಾಧಿ ಹತ್ರ ಮತ್ತೆ ನೋಡುವುದಕ್ಕೆ. ಅಲ್ಲಿಗೆ ಹೋಗಿ ಅಲ್ಲಿ ನೋಡಿ ಸಮಾಧಿ ನೋಡಿ ಮತ್ತೆ because they love so much. ಅಂತ ಹೋಗಿ ನೋಡುವಾಗ ಅವ್ರು ಅಂತಾರೆ, ಎಲ್ಲಿ ಸಮಾಧಿ ಮಾಡಿದ್ರಪ್ಪ ತೋರಿಸ್ರಿ ಅಂತಂದೇಳಿ ಅಲ್ಲಿಗೆ ಹೋಗಿ ಸ್ವಲ್ಪ ಕುಂತ್ಕೊಂಡು ಸ್ವಲ್ಪ ಚಿಂತೆ ಮಾಡಿ ಸ್ವಲ್ಪ ಕಣ್ಣೀರು ಸುರಿಸಿ ಮತ್ತೆ ಬರುತ್ತಾರೆ. So like that Jesus said, where is that grave? Where you put him? ಎಲ್ಲಿ ಆತನ ಇಟ್ಟಿದಿ ಅಂತ ಕೇಳಿದ್ರು. So they took there. He went with them. They said how much Jesus loved him. ಆತನ ಸಂಗಡ ಯೇಸು ಅವರ ಸಂಗಡ ಹೋಗುತ್ತಾ ಇರುವಾಗ ಅವರು ಅಂದರೆ ಎಷ್ಟು ಪ್ರೀತಿ ಮಾಡಿದ್ದಾನೆ ಲಾಜರಸ್ನ ಯೇಸು. 35th verse says, 35ನೇ ವಚನ ಹೇಳುತ್ತದೆ, Bible says he wept. ಯೇಸು ಅಲ್ಲಿ ಕಣ್ಣೀರು ಸುರಿಸಿದ್ದಾನೆ. ಸಮಾಧಿ ಹತ್ರ ಹೋಗಿದ್ದಾನೆ, ಕಣ್ಣೀರು ಸುರಿಸಿದ್ದಾನೆ. ಸ್ವಲ್ಪ ಜನ ಸಮಾಧಿ ಹತ್ರ ಹೋಗಿ ಕಣ್ಣೀರು ಸುರಿಸ್ತಾರೆ. He too also he wept. ಸಮಾಧಿ ಹತ್ರ ಹೋಗಿದ್ದಾಗ ಕೆಲವು ಜನರು ಕಣ್ಣೀರು ಸುರಿಸ್ತಾರೆ. ಯೇಸು ಕೂಡ ಇಲ್ಲಿ ಕಣ್ಣೀರು ಸುರಿಸಿದ್ದಾರೆ. He loved so much. ಲಾಜರನನ್ನು ಪ್ರೀತಿ ಮಾಡಿದ್ದಾನೆ ಬಹಳಷ್ಟು. Hallelujah. Hallelujah. He loved us also so much. ಆತನ ನಮ್ಮನ್ನು ಕೂಡ ಪ್ರೀತಿ ಮಾಡಿದ್ದಾನೆ. In 45th verse, 45ನೇ ವಚನದಲ್ಲಿ Jesus said, ಯೇಸು ಹೇಳಿದ್ದಾರೆ, Father, thank you that you heard me in this occasion. ಈ ಒಂದು ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ನನ್ನನ್ನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. Hallelujah. ಅಂತ ಹೇಳಿದನು. Jesus said in the midst of all people, Father, thank you, you heard me. ಆತನ ಸಂಗಡ ಬಂದಿರುವಂತ ಜನರೆಲ್ಲ ಸಂಗಡ ಅವರ ಮುಂದೆ ಯೇಸು ಹೇಳಿದೇನೆಂದ್ರೆ, ತಂದೆಯೇ ನಿನಗೆ ಸ್ತೋತ್ರ, ನನ್ನ ಮಾತುಗಳನ್ನು ನಾನು ಕೇಳಿದಕ್ಕಾಗಿ ಸ್ತೋತ್ರ. He didn't go to the grave inside. Those days they bury in the cave, not in like how we buried, we digging the pit and putting balls, not like that. ಇಲ್ಲಿ ನಾವು ಹೆಂಗ ಕುನಿ ತೋಡಿ ಮಾಡ್ತೀವೋ ಆ ರೀತಿಯಲ್ಲಿ ಇರುವುದಿಲ್ಲ. ಅಲ್ಲಿ ಅವರು ಒಂದು ಮನೆ ಆಗಲಿ ಗುಹೆ ಆಗಲಿ ಯಾವುದೇ they have made like one cave or one room. ಒಂದು ರೂಮ್ ಆಗಿ ಮಾಡ್ತಾರೆ, ಅಲ್ಲಿ ಒಳಗ ಸಮಾಧಿ ಮಾಡುತ್ತಾರೆ. Not ಸಮಾಧಿ, they will put the body and they will close a door with a rock. ಒಂದು ಅಲ್ಲಿ ಒಳಗೆ ಇಟ್ಟು ಶರೀರವನ್ನು ಅವರು ಕಲ್ಲಿನಿಂದ ಅವರು ಮುಚ್ಚುತ್ತಾರೆ. So like that they buried there. ಅಲ್ಲಿ ಆ ರೀತಿಯಲ್ಲಿ ಭೂಸ್ಥಾಪನೆ ಮಾಡಿದ್ದಾರೆ. Jesus did not go inside. Jesus said, take that rock out. ಯೇಸು ಒಳಗೆ ಹೋಗಲಿಲ್ಲ. ಫಸ್ಟ್ ಆ ಕಲ್ಲನ್ನು ತೆಗೀರಿ ಅಂತ ಹೇಳಿದ್ರು. Take that stone out. ಆ ಕಲ್ಲನ್ನು ತೆಗೀರಿ ಅಂತ ಹೇಳಿದನು. Jesus standing outside and saying, Father, I thank you, you heard me. ಯೇಸು ಹೇಳಿದ್ದೇನೆಂದ್ರೆ, ಹೊರಗದಿಂದಲೇ ತಂದೆ ನಿನಗೆ ಸ್ತೋತ್ರ, ನನ್ನನ್ನು ಕೇಳಿದಕ್ಕಾಗಿ ಅಂತ ಹೇಳಿದನು. Hallelujah. Hallelujah. And he said in 43rd verse, 43ನೇ ವಚನದಲ್ಲಿ, Jesus called Lazarus by name. ಯೇಸು ಲಾಜರನೇ ಅಂತ ಹೆಸರಿಟ್ಟು ಕರೆದಿದ್ದಾನೆ. He said, Lazarus, come out. ಲಾಜರನೇ ಹೊರಗೆ ಬಾ ಅಂತ ಕರೆದಿದ್ದನು. He called like someone who is in the room. ಯಾರೋ ಕೋಣೆಯಲ್ಲಿ ಇರ್ತಾರಲ್ಲ ಜೀವಿಸ್ತಾ ಹಂಗ ಕರೆದಿದ್ದಾನೆ. He called, Lazarus, come out. ಲಾಜರನೇ ಹೊರಗೆ ಬಾ. ಯಾರನ್ನ ಬದುಕಿ ಯಾರನ್ನ ಕೋಣೆ ಒಳಗಿದ್ರೆ, ನೀನು ಯಾರನ್ನ ಮನೆಗೆ ಹೋಗಿದ್ರೆ, ಹೊರಗೆ ಬಾಪ, ಒಳಗೆ ಕೂತಿ ಹೊರಗೆ ಬಾ, ನಾನು ಬಂದಿನಿ, ಹೊರಗೆ ಬಂದಿನಿ, ಬಾ ಹೊರಗೆ ಬಾ ಅಂತ. Like that Jesus told, come out, Lazarus, come out. ಯಾರನ್ನ ಮನೆಗೆ ನೀನು ಹೋಗಿದ್ರೆ ಅವ್ರು ಒಳಗಿದ್ರೆ ಅವ್ರು ಜೀವಿಸ್ತಾ ಇದ್ದಾರೆ, ಮರಣಿಸ್ಲಿಲ್ಲ ಅಂತವ್ರು ನೀನು ಹೆಂಗ ಕರಿತೀವಿ, ಹೆಸರಿಟ್ಟು ಬಾಪ ಸ್ವಲ್ಪ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಯೇಸು ಲಾಜರೇ ಹೊರಗೆ ಬಾ ಅಂತ ಕರೆದಿದ್ದಾನೆ. Just he told that stone, remove that stone and said, standing outside the grave and said, Lazarus, come out. ಆ ಕಲ್ಲನ್ನು ತೆಗೀರಿ ಅಂತ ಹೇಳಿದಾನೆ. ಕಲ್ಲು ತೆಗೀಲ್ಪಟ್ಟಿದೆ. ಅವಾಗ ಲಾಜರೇ ಹೊರಗೆ ಬಾ ಅಂದನು. Hallelujah. ಲಾಜರ್ ಹೊರಗೆ ಬಂದನು. 44th verse says, 44ನೇ ವಚನ ಹೇಳುತ್ತದೆ, Lazarus that was dead came out with the grave cloths. ಆ ಸಮಾಧಿಗಾಗಿ ಆತನಿಗೆ ಧರಿಸಿರುವಂತ ಬಟ್ಟೆಗಳಿಂದನೇ ಆತನು ಎದ್ದು ಹೊರಗೆ ಬಂದನು. ನಾವು ನೋಡ್ತೀವಿ, ಸಮಾಧಿ ಬಟ್ಟೆ ಬೇರೆ, ಮಾಮೂಲು ಬಟ್ಟೆ ಬೇರೆ. ಸಮಾಧಿಗಳಿಗೆ ಹೋಗುವಾಗ ಬಟ್ಟೆಗಳು ಬೇರೆ ಹಾಕ್ತಾರೆ, ಮಾಮೂಲು ಬಟ್ಟೆಗಳು ಬೇರೆ ಇರ್ತವೆ. ಲಾಸ್ಟ್ಗೆ ಬಿಳೆದು ಸುತ್ತಿ 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 ಒಳಗೆ ಹಾಕ್ಬಿಡ್ತಾರೆ. ಲಾಸ್ಟ್ಗೆ ಬೆಲೆ ಬಟ್ಟೆ ಸುತ್ತಿ ಸುತ್ತಿ ಹಾಕ್ತಾರೆ. ಈ ಲೋಕದಲ್ಲಿ ಎಷ್ಟೆಷ್ಟು ಬಟ್ಟೆ ಹಾಕೊಂಡ ಲಾಸ್ಟ್ಗೆ ಬೆಳೆ ಬಟ್ಟೆ ಸುತ್ತಿ ಹೊರಗೆ ಹಾಕ್ಬಿಡ್ತಾರೆ. ಹಲೋ, this man came with a grave cloth outside. ಹೊರಗೆ ಆ ಸಮಾಧಿ ಬಟ್ಟೆಗಳಿಂದ ಹೊರಗೆ ಬಂದನು. Jesus said, Lazarus, come out. He came out with a grave cloth. ಯೇಸು ಹೇಳಿದಾನೆ, ಲಾಜರನೇ ಹೊರಗೆ ಬಾ ಅಂದ ಕೂಡಲೇ ಆತನು ಆ ಬಟ್ಟೆ ಸುತ್ತಿದ್ದು, ಇವರು ಹಗ್ಗ ಕೂಡ ಸುತ್ತಿದ್ದಾರೆ. ಇವರು ನಾವು ಈ ದೇಶದಲ್ಲಿ ಏನು ಮಾಡ್ತೀವಿ, ಬರೀ ಬಟ್ಟೆ ಸುತ್ತೀವಿ.
ಇಲ್ಲಿ ಅವ್ರ ಬಟ್ಟೆಗೆ ಮತ್ತೆ ಹಗ್ಗ ಕೂಡ ಆ ಕಟ್ಟಿಬಿಟ್ಟಿದ್ದಾರೆ. ಬಟ್ಟೆ ಕೂಡ ಯಾರು ಕಿತ್ಕೊಂಡು ಹೋಗಬಾರ್ದು ಅಂತ ಹೇಳಿ. ಆ ಬಟ್ಟೆಗಳು ಯಾರು ಕಿತ್ಕೊಂಡು ಹೋಗಬಾರ್ದಂತೆ. So he came out with a grave cloth. ಆ ಸಮಾಧಿ ಬಟ್ಟೆಗಳಿಂದನೇ ಹೊರಗೆ ಬಂದನು. Jesus said, ಯೇಸು ಹೇಳಿದ್ದಾರೆ, lose him, let him go. ಆತನ್ನು ಬಿಡಿಸಿರಿ, ಆ ಕಟ್ಟೆಗಳೆಲ್ಲ ಬಿಚ್ಚಿರಿ, ಆತನು ಹೋಗಲಿ. Hallelujah. ಹಲ್ಲೆಲೂಯಾ. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? We must be like Jesus. ನಾವು ಯೇಸುವಿನ ಹಾಗೆ ಇರಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. Listen carefully. ಚೆನ್ನಾಗಿ ಕೇಳ್ರಿ. Jesus did not saying anything about death. ಯೇಸು ಅಲ್ಲಿ ಮರಣದ ಕುರಿತು ಏನು ಮಾತನಾಡಲಿಲ್ಲ. He did not rebuke the death. ಮರಣವನ್ನು ಕೂಡ ಗದರಿಸಲಿಲ್ಲ. ಬಹಳ ಜನ ಮರಣವೇ ಗದರಿಸುತ್ತೇನೆ, ಹೊರಗೆ ಹೋಗು, ಮರಣವೇ ಬಿಟ್ಟು ಹೋಗು, ಮರಣವೇ ಬಿಟ್ಟು ಹೋಗು, ಗದರಿಸುತ್ತೇನೆ ಅಂತ ಹೇಳ್ತಾರೆ. ನೀನು ಇರಬೇಡ, ಹೋಗು, ಇಲ್ಲಿ ಇರಬೇಡ, ಹೋಗು. But Jesus never told anything. ಆದ್ರೆ ಯೇಸು ಏನು ಹೇಳಿಲ್ಲ ಮರಣದ ಬಗ್ಗೆ. Just he said, Lazarus come out. ಯೇಸು ಲಾಜರಸೇ ಹೊರಗೆ ಬಾ ಅಂದನು. We too also must be like Jesus. ನಾವು ಕೂಡ ಆ ರೀತಿಯಲ್ಲೇ ಕಾರ್ಯ That much ಮಾಡಬೇಕು. confidence, that much believe and say the word. ನಾವು ಅದೇ ರೀತಿಯಲ್ಲಿ ನಾವು ಕೂಡ ನನ್ನ ನಂಬಿಕೆಯನ್ನು ವಿಶ್ವಾಸವನ್ನು ಹೆಚ್ಚು ಮಾಡಿಕೊಂಡು ಆ ರೀತಿಯಲ್ಲಿ ವಿಶ್ವಸಿಸಿ ಮಾತನಾಡಬೇಕು ಕಾರ್ಯಗಳಾಗುವುದಕ್ಕೆ. Hallelujah. ನಾವು ಕಲಿಯಬೇಕು. Hallelujah. ಹಲ್ಲೆಲೂಯಾ. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? 44th verse says, 44ನೇ ವಚನ ಹೇಳುತ್ತದೆ, so Lazarus came out, Jesus said, loose him, let him go. ಯೇಸು ಮಾತನ್ನು ಕೇಳಿ ಸ್ವರವನ್ನು ಕೇಳಿ ಲಾಜರಸ್ ಹೊರಗೆ ಬಂದನು. ಯೇಸು ಆತನ ಕಟ್ಟುಗಳನ್ನೆಲ್ಲ ಬಿಚ್ಚಂತ ಹೇಳಿರುವಾಗ ಅವರು ಬಿಚ್ಚಿದ್ದಾರೆ, ಆತನು ಹೊರಗೆ ಬಂದನು. Nothing is too late for Jesus. ಯೇಸುವಿಗೆ ಯಾವುದೇ ಸಮಯವು ತಡೆಯಲ್ಲ, ಯಾವುದೇ ಕಾರ್ಯವು ತಡೆಯಾಗುವುದಿಲ್ಲ. If anybody is suffering with cancer, ಒಂದು ವೇಳೆ ನೀನು ಕ್ಯಾನ್ಸರ್ದಿಂದ ಕಷ್ಟಪಡ್ತಾ ಇರ್ಬೋದು. first stage means we'll pray. ಮೊದಲನೇ ಸ್ಟೇಜ್ ಅಂದ್ರೆ ಪ್ರಾರ್ಥನೆ ಮಾಡ್ತಾರೆ. Second stage means little more we'll fast and pray. ಎರಡನೇ ಸ್ಟೇಜ್ ಅಂದ್ರೆ ಇನ್ನೂ ಸ್ವಲ್ಪ ಉಪವಾಸ ಇದ್ದು ಪ್ರಾರ್ಥನೆ. ಮೂರನೇ ಸ್ಟೇಜ್, ನಾಲ್ಕನೇ ಸ್ಟೇಜ್ ಅಂದ್ರೆ ಆಯ್ತಪ್ಪ ಇನ್ನೇನು ಸುಮ್ಕೆ ಪ್ರಾರ್ಥನೆ ಮಾಡೋಣ ಅಂದ್ರೆ ಮಾಡೋಣ. ಮೂರನೇ ಸ್ಟೇಜ್, ನಾಲ್ಕನೇ ಸ್ಟೇಜ್ ಅಂದ್ರೆ ಆಯ್ತು ಬಿಡಪ್ಪ ಸುಮ್ಮನೆ ಪ್ರಾರ್ಥನೆ ಮಾಡ್ಬೇಕಂದ್ರೆ ಮಾಡಬೇಕು. This is a human thinking. ಇದು ಮನುಷ್ಯನ ಆಲೋಚನೆ. But Jesus, this is not fourth stage also, this is the fifth stage, already died. ಇದು ನಾಲ್ಕನೇ ಸ್ಟೇಜ್ ಅಲ್ಲ, ಇಲ್ಲಿ ಸತ್ತೋಗಿದ್ದಾನೆ ಲಾಜರನ, ಐದನೇ ದೇಶ. Hallelujah. Hallelujah. Nothing is too late for Jesus. ಯೇಸುವಿಗೆ Tell to somebody, nothing is too late for Jesus. ಯಾವುದೇ ಕಾರ್ಯವು ಯೇಸುವಿಗೆ ತಡೆಯಲ್ಲ. Hallelujah. ಯಾವುದೇ ಲೇಟ್ ಸಮಯ ಇಷ್ಟ ಆಗಿದೆ ಅನ್ನಿ ತೊಂದರೆ ಪಡೋದು ಬೇಕಾಗಿಲ್ಲ. Whatever the condition may be, ಆ ಒಂದು ಪರಿಸ್ಥಿತಿ ಏನೇ ಆಗಿರಬಹುದು, that is not too late to Jesus. ಯೇಸುವಿಗೆ ಅದು ತಡೆಯಲ್ಲ. ಅಯ್ಯೋ 4 ದಿವಸ ಆಗೋಗ್ಬಿಡ್ತು, ಮುಂಚೆನೆ ಬಂದಿದ್ರೆ ಇವನು ಸತ್ತೋಗ್ತಾ ಇದ್ದಿಲ್ಲ. ಅಯ್ಯೋ ರಾತ್ರಿ ಸತ್ತೋಗಿದ್ನು, ನೀವು ಮುಂಚೆ ಬಂದಿದ್ರೆ ರಾತ್ರಿ ಸತ್ತೋಗ್ತಾ ಇದ್ದಿಲ್ಲ. ಸ್ವಲ್ಪ ಇನ್ನ ಪ್ರಾಣ ಉಸಿರಿರುವಾಗ ಬಂದಿದ್ರೆ he raised. ಅಯ್ಯೋ ಉಸಿರಿರುವಾಗ ಬಂದ್ರೆ ಎದ್ದಾಳ್ತಾ ಇದ್ನು. This type of thinking, human thinking. ಇದು ಮನುಷ್ಯನ ಆಲೋಚನೆ. Once he died, finished. ಒಂದು ಸತಿ ಮರಣ ಹೊಂದಿದಾನಂದ್ರೆ ಆಯ್ತು ಅನ್ಕೊಂತೀವಿ. Jesus, ಆದ್ರೆ ಯೇಸುವಿಗೂ ಯಾವುದೇ ಕಾರ್ಯವಾಗಲಿ ಯಾವುದೇ ಸಮಯ ಅದು ತಡೆ ಅಲ್ಲ. Hallelujah. Hallelujah. Genesis 18 chapter 10th verse says, ಆದಿಕಾಂಡವು 18ನೇ ಅಧ್ಯಾಯ 10ನೇ ವಚನ ಹೇಳುತ್ತದೆ, God said to Abraham, ಅಬ್ರಹಾಮನಿಗೂ ದೇವರು ಹೇಳಿದ್ದಾರೆ, you are going to have a son. ನಿನಗೆ ಮಗನು ಹುಟ್ಟುತ್ತಾನೆ ಎಂದು. Amen. Amen. Not only God said to Abraham, God said to Sarah also. ಅಬ್ರಹಾಮನಿಗೂ ಮಾತ್ರನೇ ದೇವರು ಹೇಳಲಿಲ್ಲ ನಿನಗೂ ಮಗು ಹುಟ್ಟುತ್ತಾನೆ ಎಂದು, ಸಾರಾಳ ಸಂಗಡ ಕೂಡ ದೇವರು ಮಾತನಾಡಿ ಹೇಳಿದ್ದಾರೆ. At what age God said? ಯಾವ ಸಮಯದಲ್ಲಿ ಯಾವ ವರ್ಷಗಳ ವಯಸ್ಸಿನಲ್ಲಿ ದೇವರು ಹೇಳಿದ್ದಾರೆ? Approximately that may be 90. 90 ಸಮಯ ವಯಸ್ಸು ಸುಮಾರು ಇರುವಂತ ಸಮಯಗಳಿಗೆ he is speaking from beginning, he is speaking, but they are not listening, they are taking wrong interpretation. ಅವ್ರ ಸಂಗಡ ದೇವರೇನೋ ಮಾತನಾಡ್ತಾ ಇದ್ದಾನೆ, ನಿಮ್ಗೂ ಸಂತಾನವನ್ನು ಅಭಿವೃದ್ಧಿಗೊಳಿಸ್ತೇನೆ ಅಂತ, ಆದ್ರೆ ಅವರು ಬೇರೆ ಅರ್ಥವನ್ನು ತಿಳಿದುಕೊಳ್ತಾ ಇದ್ದಾರೆ. When God said you will have a son, ನಿನಗೆ ಮಗು ಹುಡ್ತಾನೆ ಅಂತ ಅವ್ರು ಹೇಳುವಾಗ Sarah thought that I am already old, how can son be born? ಸಾರಲ್ ಅನ್ಕೊಂಡಿದ್ದಾಳೆ, ಈಗ ನಾನೇ ಈಗ ಮುದುಕಳಾಗಿದೆ, ಹೆಂಗ ಹುಟ್ಟುತ್ತೆ. Anyhow we'll take God's word, I will send my servant to my husband. ಏನಾಗಲಿ ಕೂಡ ವಾಕ್ಯವನ್ನು ತೆಗೆದುಕೊಳ್ಳಿ ಸ್ವೀಕಾರ ಮಾಡಿಕೊಂಡು ನನ್ನ ದಾಸದಿಂದ ನನ್ನ ಗಂಡನಿಗೆ ಮಗುವನ್ನು ಹುಟ್ಟಿಸ್ತೇನೆ ಅಂತ ಅನ್ಕೊಂಡಿದ್ದೆ. She took that interpretation. ಆ ಒಂದು ಮರ್ಮವನ್ನು ತೆಗೆದುಕೊಂಡಿದ್ದಾಳೆ ವಾಕ್ಯದಿಂದ. She sent Hagar servant to her husband and she conceived
and given birth. His name is Ishmael. ಹಾಗರನ್ನು ಹಾಗರ ದಾಸಿ ಆಗಿರುವಂಥ ಹಾಗರನ್ನು ಕಳಿಸಿದ್ದಾಳೆ ಅಬ್ರಹಾಮನ ಸಂಗಡ. ಅವರಿಬ್ಬರಿಗೆ ಕೂಡಿ ಇಷ್ಮಾಯೇಲ್ ಅನ್ನುವಂಥ ಮಗು ಹುಟ್ಟಿದ್ದಾನೆ. Bible clearly says at the age of 86 years Ishmael was born. ಅಬ್ರಹಾಮನಿಗೆ 86 ವರ್ಷಗಳ ಸಮಯದಲ್ಲಿ ಇಸ್ಮಾಯೇಲ್ ಹುಟ್ಟಿದ್ದಾನೆ ಎಂದು. But after that again God visited Sarah, told that you will have a son. ಮತ್ತೆ ಸಾರನ್ನು ದೇವರು ದರ್ಶಿಸಿದೆ, ನಿಮ್ಮಕ್ಕೆ ಮಗು ಹುಡ್ತಾನೆಂದು. When God said to Sarah, ಆ ಸಾರಳಿಗೆ ದೇವರು ಹೇಳಿರುವಾಗ, you are going to have a son, ನೀನು ಮಗುವನ್ನು ಪಡೆದುಕೊಳ್ಳುತ್ತೀಯ in ಅಂದಾಗ 12th verse Bible says she laughed. ಆಕೆ ನಗಿದಿದ್ದಾಳೆ. Because already womb was dried up. ಯಾಕಂದ್ರೆ ಆಗಲೇ ಆ ಒಂದು ಗರ್ಭ ಧರಿಸುವಂತ ಶಕ್ತಿ ಒಣಗಿ ಹೋಗಿದೆ. Because the age gone already. ಯಾಕಂದ್ರೆ ವಯಸ್ಸು ಮೀರಿ ಹೋಗಿದೆ. That's what she laughed. How can this happen? ಅದಕ್ಕಾಗಿ ನಗದಿದ್ದಾಳೆ, ಇದು ಹೇಗೆ ಆಗುತ್ತದೆ ಎಂದು. In 13th verse says, 13ನೇ ವಚನದಲ್ಲಿ ನೋಡುವಾಗ, Genesis 18 chapter 13th verse, ಆದಿಕಾಂಡ 18ನೇ ಅಧ್ಯಾಯ 13ನೇ ವಚನ ಹೇಳುತ್ತದೆ, God said to Sarah, why you laughed? ಯಾಕೆ ಸಾರಳೆ ನೀನು ನಗಿತಾ ಇದೆ ಅಂತ ಹೇಳಿದರು. In 15th verse Sarah said, no, I am not laughed. 15ನೇ ವಚನದಲ್ಲಿ ನಾನು ನಗಲಿಲ್ಲ ಅಂತ ಹೇಳಿದರು. But same verse again God said, you were lying but you laughed. ಆದರೆ ಮತ್ತೆ ದೇವರು ಹೇಳಿದ್ದೇನೆಂದ್ರೆ, ನೀನು ಸುಳ್ಳು ಹೇಳ್ತಾ ಇದೀಯ ಆದ್ರೆ ನೀನು ನಗಿದಿದೀಯ ಅಂತೆ. ಬಹಳ ಜನ ಸುಳ್ಳು ಬಹಳ ಹೇಳ್ತಾ ಇರ್ತಾರೆ. ಬಹಳ ಜನ ಸುಳ್ಳು ಹೇಳ್ತಾ ಇರ್ತಾರೆ. ನನ್ನ ಜೀವನದಲ್ಲಿ ಒಂದು ಸುಳ್ಳು ಕೂಡ ಹೇಳಿಲ್ಲ. ನನ್ನ ಲೈಫ್ದಲ್ಲಿ ಒಂದು ಸುಳ್ಳು ಕೂಡ ಹೇಳಿಲ್ಲ. ಐ ಹ್ಯಾವ್ ಸೀನ್ ಮೆನಿ ಪೀಪಲ್. ಬಹಳ ಜನ ಒಂದು ಸುಳ್ಳು ಕೂಡ ಹೇಳೋದಿಲ್ಲ ನಾನು ಜೀವನದಲ್ಲೇ. ಬಾಯಿ ತೆಗೆದ್ರೆ ಸುಳ್ಳೆ, ಬಾಯಿ ತೆರೆದ್ರೆ ಸುಳ್ಳೆ. She lied to given God. ದೇವರಿಗೆ ಆಕೆ ಸುಳ್ಳು ಹೇಳ್ಬಿಡ್ತಾ ಇದೆ. She laughed. She said, I did not laughed. ಆಕೆ ನಗಿ ಮತ್ತೆ ದೇವರು ಕೇಳಿರುವಾಗ ನಾನು ನಗಲಿಲ್ಲ. God said in 15 words, you are lying but you laughed. ನೀನು ಸುಳ್ಳು ಹೇಳ್ತಾ ಇದೆ ಆದ್ರೆ ನೀನು ನಗಿದಿದೆ ಅಂತ ಹೇಳಿದ್ದಾರೆ. Hallelujah. God said you will have a son. ದೇವರು ಹೇಳಿದಾನೆ ನಿನಗೆ ಮಗು ಹುಡ್ತಾನೆ. Amen. At the age of 90 years she was conceived and given birth. 90 years 90 ವರ್ಷದ ಸಮಯದಲ್ಲಿ ಸಾರಳು ಗರ್ಭವನ್ನು ಧರಿಸಿ ಮಗುವನ್ನು ಪಡೆದುಕೊಂಡಿದ್ದಾಳೆ. Amen. Amen. At the age of 75 she was so beautiful. 75ನೇ ವರ್ಷದಲ್ಲಿ ಆಕೆ ಬಹಳ ಸುಂದರವಾಗಿತ್ತು. Amen. ಇವತ್ತಿನ ದಿವಸ 75 ವರ್ಷ ಆದರೆ ಆಯ್ತಿನ ಸರಿಯಾಗಿ ನಡೆಯೋಕೆ ಬರೋದಿಲ್ಲ. ಅಬ್ರಾಮ್ ಹೇಳಿದಾನೆ 75 ವರ್ಷದಲ್ಲಿ ಅವ್ರ ಹೆಂಡತಿಗೆ 75 ವರ್ಷ ಇತ್ತು. ಅಭಿಮೇಲಕ್ ರಾಜನ್ ನೋಡಿದ್ರೆ ನೀನು ಬಿಟ್ಕೊಳ್ಳೋದಿಲ್ಲ, ನೀನು ನನಗೆ ತಂಗಿ ಅಂತ ಹೇಳ್ಬಿಡು ಅಂತಾನೆ. 75 ವರ್ಷದಲ್ಲಿ ಅಬ್ರಾಹ್ಮನ್ ಹೇಳಿದಾನೆ, ನಿನ್ನ ಅಭಿಮೇಲಕ್ ರಾಜನ್ ನೋಡಿದ್ರೆ ಬಿಟ್ಟುಕೊಡಲ್ಲ, ನೀನು ಆ ರೀತಿಯಲ್ಲಿ ಹೇಳ್ಬೇಡ ನನ್ನ ಹೆಂಡತಿ ಅಂತ ತಂಗಿ ಅಂತ. Even Pharaoh also won't leave you. ಫರೋ ರಾಜನ್ ಕೂಡ ಬಿಟ್ಟುಕೊಡೋಲ್ಲ. Even Abimelech won't leave you. ಅಭಿಮೇಲಕನ್ ಕೂಡ ನಿನ್ನ ಬಿಟ್ಟುಕೊಡುವುದಿಲ್ಲ. What is age of the time that Sarah 75 years old? ಆ ಸಮಯದಲ್ಲಿ ಸಾರಳಕ್ಕೆ 75. Hallelujah. ನಮ್ದೇನು ವಯಸ್ಸರಿ ಆಗೋಗ್ಬಿಟ್ಟಿದೆ ಎಲ್ಲ. ನನ್ನ ವಯಸ್ಸೇನ್ರಿ ಆಗ್ಬಿಟ್ಟಿದೆ ಅಂತಾರೆ ಎಲ್ಲರೂ. ಎಷ್ಟು 55 ಒಳಗೆ ಇರ್ತವೆ, ಎಲ್ಲ 55 ಒಳಗನೆ ಇರುತ್ತವೆ. ಬಟ್ ಆದ್ರೆ they don't confess. ಆದ್ರೆ ಬಾಯಿಂದ ಅರಿಕೆ ಮಾಡುವುದಿಲ್ಲ. You don't know that our youth will renew like eagles. ವಾಕ್ಯ ಹೇಳುತ್ತದೆ, ಹದ್ದಿಗೆ ಹಾಗೆ ನಮ್ಮ ಯೌವನವನ್ನು ದೇವರು ಏರುವಾತನಾಗಿದ್ದಾನೆ. Hallelujah. Hallelujah. Our youth will be renewed. ನಮ್ಮ ಒಂದು ವಯಸ್ಸು ಯಾವಾಗಲೂ ಕೂಡ ನೂತನ ಪಡಿಸುತ್ತಾನೆ. How much you read the word, how much you praise, how much go into the presence of God, how much you get the revelation, that much your youth will be renewed. Bible says. ಎಷ್ಟು ನೀನು ದೇವರ ವಾಕ್ಯವನ್ನು ಓದ್ತೀಯೋ, ಎಷ್ಟು ದೇವರನ್ನು ಸ್ತುತಿ ಘನಪಡಿಸ್ತಾ ಇರ್ತೀವೋ, ಎಷ್ಟು ಆತನ ಸನ್ನಿಧಿಯಲ್ಲಿ ಆನಂದಿಸುತ್ತಾ ಪ್ರಕಟಣೆಗಳಲ್ಲಿ ಹೊಂದಿಕೊಳ್ಳುತ್ತಾ ಇರ್ತೀಯೋ, ಅಷ್ಟು ನೀನು ನೂತನ ಯೌವನದಿಂದ ಕಾಣಿಸಿಕೊಳ್ಳುತ್ತೀ. Hallelujah. Hallelujah. Sarah at the age of 75 years she was very very beautiful. ಸಾರಾಳು 75ನೇ ವರ್ಷದಲ್ಲಿ ಬಹಳ ಸುಂದರವಾಗಿದ್ದಳು. At the age of 90 she given birth. 90 ವರ್ಷಗಳ ಸಮಯದಲ್ಲಿ ಇಸಾಕನ್ನು ಹಡಿದಿದ್ದಾಳೆ. But nowadays many will say that at the age of 45 years ಬಹಳ ಜನರು ಏನಂತಾರಂದ್ರೆ, ನನಗೆ 45 ವರ್ಷ ಆಗಿದೆ, it is not possible to me to conceive. ಈಗ ನನಗೆ ಗರ್ಭ ಧರಿಸುವುದಕ್ಕೆ ಆಗುವುದಿಲ್ಲ. ಡಾಕ್ಟರ್ ಹೇಳ್ಬಿಡ್ತಾರೆ 45 ವರ್ಷ ಆಗಿದೆ, ಬಹಳ ಕಷ್ಟ ರೀ ನಿನಗೆ ಗರ್ಭ ಧರಿಸೋದು. ಡಾಕ್ಟರ್ ಹೇಳ್ತಾರೆ 45 ವರ್ಷ ಆಯ್ತು, ಈಗ ನಿನಗೆ ವಯಸ್ಸಾಗ್ಬಿಟ್ಟಿದೆ, ಇವಾಗ ಬಹಳ ಕಷ್ಟ, ಈ ವಯಸ್ಸಾಗ್ಬಿಟ್ಟಿದೆ, ಈಗ ಬಹಳ ಕಷ್ಟ. So that only they will have mind. ಅದೇ ಇರ್ತದೆ ಮನಸ್ಸಿನಲ್ಲಿ. ಈಗ I tell you my beloved, ನಾನು ಹೇಳ್ತೀನಿ ಪ್ರಿಯರೇ, Bible says, ಸತ್ಯವೇದ ಹೇಳುತ್ತದೆ,
all things are possible to those who believe. ಯಾರು ವಿಶ್ವಸಿಸುತ್ತಾರೋ ಅವರಿಗೆ ಎಲ್ಲವೂ ಸಾಧ್ಯವು. So we have to use our tongue to change the direction of our life. ಅದಕ್ಕಾಗಿ ನಮ್ಮ ಬಾಯಿಯನ್ನು ನಮಗೆ ಬೇಕಾಗಿದ್ದ ಮಾರ್ಗದಲ್ಲಿ ದಿಶದಲ್ಲಿ ನಾವು ಅದನ್ನು ತಿರುಗಿಸಬೇಕು ಮಾತನಾಡುತ್ತಾ. Amen. How we can change the direction? ಯಾವ ರೀತಿಯಲ್ಲಿ ನಾವು ದಿಕ್ಕನ್ನು ನಮ್ಮ ಮಾರ್ಗವನ್ನು By ಬದಲಾಯಿಸುತ್ತೇವೆ? using our tongue. ನಮ್ಮ ಬಾಯಿ ತೆರೆದು ಮಾತನಾಡುತ್ತಾ ನಮ್ಮ ಮಾರ್ಗವನ್ನು ಬದಲಾಯಿಸಬೇಕು. Amen. If you are riding vehicle, ನೀನು ವಾಹನವನ್ನು ನಡೆಸ್ತಾ ಇದ್ದರೆ you can ride the vehicle, you can turn right side with your handle, you can ride left side also, you can turn. ನೀನು ಎಡಗಡೆಯಿಂದಾಗಲಿ ಬಲಗಡೆಯಿಂದಾಗಲಿ ನೀನು ಕೈ ತೋರಿಸಿ ತಿರುಗಿಸಬಹುದು. Hallelujah. Through your driving steering. ನೀನು ಸ್ಟೇರಿಂಗ್ ಮುಖಾಂತರವಾಗಿ ತಿರುಗಿಸಬಹುದು. In your life you can turn in the direction by your speaking what you are speaking. ಆದರೆ ನಿನ್ನ ಜೀವನದ ಮಾರ್ಗವನ್ನು ನಿನ್ನ ಬಾಯಿ ಮಾತುಗಳಿಂದ ಮಾತನಾಡುತ್ತಾ ಸ್ಟೀರಿಂಗ್ ತಿಪ್ಪಿಸಬೇಕು. You don't know. By your speaking you can change the direction. ನಿನಗೂ ಗೊತ್ತಾಗುತ್ತಾ ಇಲ್ಲ, ನಿನ್ನ ಬಾಯಿ ಮಾತುಗಳಿಂದನೇ ನಿನ್ನ ಮಾರ್ಗವು ಪ್ರತ್ಯಕ್ಷವಾಗುತ್ತದೆ, ನೀನು ಕೋರಿರುವಂತ ಮಾರ್ಗವು. Hallelujah. My beloved, I tell you, ನನ್ನ ಪ್ರಿಯರೇ, ನಾನು ಹೇಳುತ್ತೇನೆ, use your tongue to change the direction of your life. ನಿನ್ನ ಜೀವನದ ಮಾರ್ಗವನ್ನು ಬದಲಾಯಿಸಿಕೊಳ್ಳುವುದಕ್ಕೆ ನಿನ್ನ ಬಾಯಿ ಮಾತುಗಳನ್ನು ಉಪಯೋಗಿಸು. Matthew 17:28 verse says, nothing is impossible unto you. ಮತ್ತಾಯಿ 17ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳುತ್ತದೆ, ನಿನಗೂ ಅಸಾಧ್ಯವಾದದ್ದು ಯಾವುದೂ ಇಲ್ಲ. Hallelujah. Dear Jesus never said here nothing is impossible to me. ಇಲ್ಲಿ ಯೇಸು ನನಗೂ ಅಸಾಧ್ಯವಾದದ್ದು ಏನೂ ಇಲ್ಲ ಅಂತ ಹೇಳ್ತಾ ಇಲ್ಲ. He said nothing is impossible to you. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಯೇಸು ಹೇಳಿದ. ಬಹಳ ಜನ ಪ್ರಾರ್ಥನೆ ಮಾಡಿ, ದೇವರೇ ನಿನಗೆ ಅಸಾಧ್ಯವಾದದಿಲ್ಲ, ದೇವರೇ ನಿನಗೆ ಅಸಾಧ್ಯವಾದದಿಲ್ಲ, ದೇವರೇ ಅರೆ ದೇವರಿಗೆ ಹೇಳ್ತಾರೆ ನಿನಗೆ ಅಸಾಧ್ಯವಾದದಿಲ್ಲಪ್ಪ ಅಂತ ಹೇಳ್ತಾರೆ. ದೇವರಿಗೆ ಹೇಳ್ತಾ ಇರ್ತಾರೆ ನಿನಗೆ ಅಸಾಧ್ಯವಾದದಿಲ್ಲ ಅಂತ ಪ್ರಾರ್ಥಿಸ್ತಾರೆ. ದೇವರೇ ನಿನಗೆ ಅಸಾಧ್ಯವಾದದಿಲ್ಲ, ಇದು ಕಾರ್ಯ ಮಾಡು. ಇದೆ ನಿನಗೆ ಅಸಾಧ್ಯವಾದದಿಲ್ಲ, ನೀನೇ ಕಾರ್ಯ ಮಾಡಂತಾರೆ. ಇಲ್ಲಿ ಯೇಸು ಹಂಗೆ ಹೇಳಿಲ್ಲ. ಯೇಸು ಇಲ್ಲಿ Here what Jesus said, nothing is impossible to you. ಯೇಸು ಇಲ್ಲಿ ಹೇಳಿದ್ದೇನೆಂದ್ರೆ ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. Hallelujah. Hallelujah. ತನ್ನ ಬಗ್ಗೆ ಮಾತಾಡಿಲ್ಲ ಇಲ್ಲಿ ತನ್ನ ಬಗ್ಗೆ ಮಾತನಾಡಲಿಲ್ಲ. He is talking about you. ನಿನ್ನ ಬಗ್ಗೆ ಮಾತನಾಡ್ತಾ ಇದ್ದಾನೆ, ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾನೆ. Hallelujah. Hallelujah. Nothing is impossible to you. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. Amen. That's what I am saying. Don't proceed to poverty. ಅದಕ್ಕಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂದ್ರೆ ಬಡತನದಲ್ಲಿ ಇದ್ರೆ ಅದೇ ಬಡತನದಲ್ಲೇ ಮುಂದೆ ಹೋಗಬೇಡ. Don't proceed to failure. ಸೋತು ಹೋಗುತ್ತಾ ಇರುವಂತ ಜೀವನ ಇದ್ರೆ ಅದರಲ್ಲೇ ಮುಂದೆ ಹೋಗಬೇಡ. Don't proceed to death. ಮರಣಕ್ಕೆ ಹಂಗೇ ನೀನು ಸಿದ್ಧಪಟ್ಟು. If somebody is sick, they will proceed to death. ಯಾರಿಗಾದ್ರೂ ಅನಾರೋಗ್ಯ ಇದ್ರೆ ಈಗ ಮರಣಕ್ಕಾಗಿ ಸಿದ್ಧಪಡ್ತಾ ಇರ್ತಾರೆ. If somebody have some debt, they will proceed to the poverty. ಯಾರಿಗಾದ್ರೂ ಸಾಲ ಇದ್ರೆ ಈಗ ಅದನ್ನೇ ಮುಂದುವರಿಸ್ತಾ ಅವರು ಬಡತನದಲ್ಲಿ ಹೋಗುತ್ತಾರೆ. If somebody have loss in the business, they will proceed to the full loss. ಯಾರದಕ್ಕೆ ಒಂದು ನಷ್ಟವಾಗಿ ವ್ಯಾಪಾರವಿದ್ರೆ ಇನ್ನೂ ಪಾಪರಾಗುತ್ತಾನೆ ಹೋಗುತ್ತಾರೆ. I tell you, don't proceed. ಆ ರೀತಿಯಲ್ಲಿ ನೀನು ಹೋಗಬೇಡ. ಪಾಸ್ಟರ್ ನೀನು ಮುಂದಕ್ಕೆ ಹೋಗಬೇಡ ಅಂತ ಏನೋ ಕೊಡ್ತೀಯಾ, ಏನೋ ಕೊಡ್ತಿದ್ಯಾ? ಪಾಸ್ಟರ್ ನೀವು ಮುಂದೆಗೆ ನೀನು ಹಂಗಮ್ಮ ಹೋಗಬೇಡ ಅಂದ್ರೆ ನೀನು ಏನೇನು ದುಡ್ಡು ಕೊಡ್ತೀಯಾ, ಸಹಾಯ ಮಾಡ್ತೀಯಾ? ಹಲೋ, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿಲ್ಲ. ಯೂಸ್ ಯುವರ್ tongue and change your direction. ನಿನ್ನ ಬಾಯನ್ನು ಉಪಯೋಗಿಸಿ ನಿನ್ನ ಮಾರ್ಗವು ನಿನಗೆ ಯಾವುದು ಬೇಕೋ ಅದನ್ನು ಉಪಯೋಗಿಸಿ ಅದರಲ್ಲಿ ಹೋಗು. Jesus said in Matthew 17 chapter 28th verse. ಮತ್ತಾಯ ಸುವಾರ್ತೆ 17:20ನೇ ವಚನವು, if you have a faith, ನಿನಗೆ ವಿಶ್ವಾಸವಿದ್ದರೆ say to this mountain, ಈ ಒಂದು ಗುಡ್ಡಕ್ಕೆ ನೀನು ಹೇಳು. Hallelujah. Hallelujah. If you have a faith, ನಿನಗೆ ವಿಶ್ವಾಸವಿದ್ದರೆ, when Jesus said all things are possible unto you, again he say, if you have a faith, say to this mountain. ನಿನ್ನಿಂದ ಎಲ್ಲ ಸಾಧ್ಯವಂತ ಯೇಸು ಹೇಳಿದಾಗ ಹೇಳಿರುವಂತ ವಿಷಯ ಏನಂದ್ರೆ ನಿನಗೆ ವಿಶ್ವಾಸವಿದ್ದರೆ ಈ ಗುಡ್ಡಕ್ಕೆ ಹೇಳು. If you have a faith, ನಿನಗೆ ವಿಶ್ವಾಸವಿದ್ದರೆ. many people says I have faith. ಬಹಳ ಜನರು ನನಗೆ ವಿಶ್ವಾಸವಿದೆ ಅಂತ ಹೇಳ್ತಾರೆ. ಗುಡ್ಡಕ್ಕೆ ಮಾತ್ರ ಹೇಳೋದಿಲ್ಲ, ನನಗೆ ನಂಬಿಕೆ ಇದೆ. ನನಗೆ ನಂಬಿಕೆ ಇದೆ ಆದ್ರೆ ಗುಡ್ಡಕ್ಕೆ ಹೇಳೋದಿಲ್ಲ ನಾನು. ಹಲೋ, ಬಹಳ ಜನ ವಿಶ್ವಾಸ ಇರ್ತದೆ, ಅಲ್ಲಿ ಸತ್ತೋಗ್ತಾ ಇದ್ರಪ್ಪ ಬಾಪ ಪ್ರಾರ್ಥನೆ ಮಾಡಿದ್ರೆ ಸಾಯ್ತಾ ಇದ್ರೆ ಬೇಡಪ್ಪ, ಅಲ್ಲಿ ಸತ್ತೋಗ್ತಾ ಇದ್ರೆ ಅಂದ್ರೆ ಅದಕ್ಕೆ ಕರ್ಕೊಂಡು ಹೋಗ್ತೀರ? ನನಗೆ ಪಾಸ್ಟರ್ ಇದ್ದಾನಲ್ಲಿ ಪಾಸ್ಟರ್ ಕರ್ಕೊಂಡು ಹೋಗೋಣ. ಹಲೋ, ಬೈಬಲ್ ಸೇಸ್ ಇಫ್ ಯು ಹ್ಯಾವ್ ಎ ಫೇತ್, ವಿಶ್ವಾಸವು ನಿನಗಿದ್ರೆ, ಸೇ ಟು ದಿಸ್ ಮೌಂಟೇನ್, ಆ ಒಂದು ಗುಡ್ಡವನ್ನು ನೋಡಿ ನೀನು ಹೇಳು. ಹಲ್ಲೆಲೂಯಾ. ಚಿಕ್ಕ ಜ್ವರಕ್ಕೆ ಅಂತ ಹೇಳಿಲ್ಲ ಇಲ್ಲಿ, ಸಣ್ಣ ಸ್ಮಾಲ್ ಫೀವರ್, ಸಣ್ಣ ಜ್ವರಕ್ಕೂ ಹೇಳಂತ ಹೇಳಿಲ್ಲ. ಹಲ್ಲೆಲೂಯಾ. He said
say to this mountain. ಈ ಗುಡ್ಡಕ್ಕೆ ನೀನು ಹೇಳು, ಗುಡ್ಡದಂತ ಸಮಸ್ಯೆಗೆ ಹೇಳು, ಈ ಗುಡ್ಡದಂತ ಸಮಸ್ಯೆಗೆ ಹೇಳು. ನಿನ್ನ ಸಮಸ್ಯೆ ನಿನ್ ಗುಡ್ಡ ಆಗಿದಲ್ಲ, ಡಾಕ್ಟರ್ಗಳು ಹೇಳಿರ್ತಾರೆ ಇದು ಅಸಾಧ್ಯ ಅಂತಂದೇಳಿ, ಆ ಸಮಸ್ಯೆಗೆ ಹೇಳು. ನಿನ್ನ ಗುಡ್ಡವಾಗಿರುವಂತಹ ಸಮಸ್ಯೆ ಡಾಕ್ಟರ್ ಸಾಗದಿಲ್ಲ ಅನ್ನುವಂಥ ವಿಷಯಕ್ಕೆ ನೀನು ಹೇಳು. ಹಲ್ಲೆಲೂಯಾ. ನಿನ್ನ ಫೈನಾನ್ಸ್ ಕಂಡೀಷನ್ ಇದೆಲ್ಲ, ಇನ್ನು ನಿನ್ನ ಮ್ಯಾಲಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಯು ಸ್ಪೀಕ್ ಟು ದಟ್ ಸಿಚುವೇಶನ್. ಆ ಪರಿಸ್ಥಿತಿಗಳಿಗೆ, ಆರ್ಥಿಕ ಪರವಾಗಿ ನಿನಗೆ ಕಷ್ಟವಾಗಿರುವಂತಹ ಆ ಪರಿಸ್ಥಿತಿಗಳಿಗೆ ನೀನು ಹೇಳು, ಮಾತನಾಡು. ಮಕ್ಕಳಾಗೋದಿಲ್ಲ ಅಂತ ಹೇಳಿರ್ತಾರೆ ಡಾಕ್ಟರ್, ಯು ಸೇ ಟು ದಟ್ ಮೌಂಟೇನ್. ಮಕ್ಕಳಾಗುವುದಿಲ್ಲ ಅನ್ನುವಂತ ಆ ಗುಡ್ಡಕ್ಕೆ ನೀನು ಹೇಳು, ಮಾತನಾಡು. ವಾಟ್ ವಿ ಹ್ಯಾವ್ ಟು ಸೇ? ಏನು ನಾವು ಮಾತನಾಡಬೇಕು? ಜೀಸಸ್ ಸೆಡ್, ಬಿ ಥೌ ರಿಮೂವ್ಡ್. ಯೇಸು ಹೇಳಿದಾನೆ, ನೀನು ಕಿತ್ತುಕೊಂಡು ಹೋಗು ಈ ಸ್ಥಳದಿಂದ, ತೆಗೆದು ಹೊರಗೆ ಹಾಕು, ತೆಗೆದು ಹೊರಗೆ ಹೋಗು ಅಂತ ಹೇಳು. ಹಲ್ಲೆಲೂಯಾ. ಬಿ ಥೌ ರಿಮೂವ್ಡ್. ಅದು ಕಿತ್ತುಕೊಂಡು ಹೋಗಿ ಹೊರಗೆ ಹಾಕಲ್ಪಡು. ಇವ್ರಿಗೇನು ಹುಚ್ಚಿಗೆ ಚಿಡಿದ ಗುಡ್ಡನ್ನ ಕಿತ್ಕೊಂಡು ಹೋಗ ಅಂತ ಹೇಳಕ್ಕೆ? ಗುಡ್ಡನ್ನು ಕಿತ್ತುಕೊಂಡು ಹೋಗೋದು. ಯು ಹ್ಯಾವ್ ಪವರ್ ಇನ್ ಯುವರ್ ಟಂಗ್. ನಿನ್ನ ಬಾಯಿ ಮಾತಿನಲ್ಲಿ ನೀನು ಎದುರಿಸುವಂತ ಪರಿಸ್ಥಿತಿಗಳನ್ನ ಎದುರಿಸುವುದಕ್ಕೆ ಶಕ್ತಿ ಇದೆ. ಹಲ್ಲೆಲೂಯಾ. Are you with me what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Say, be thou removed. ಕಿತ್ತುಕೊಂಡು ಹೋಗು ಈ ಸಮಸ್ಯೆ ಅಂತ ಅದಕ್ಕೆ ಮಾತನಾಡಿ ಹೇಳು. Be thou removed. Say, out of your life. ನಿನ್ನ ಜೀವನದಿಂದನೇ ಅದು ಹೊರಗೆ ಹೋಗಲಿ ಅಂತ ಹೇಳಬೇಕು. Hallelujah. See, we have to set the things right, then only it will work. ನಾವು ವಿಷಯಗಳನ್ನು ಸರಿಪಡಿಸಿಕೊಳ್ತಾ ಹೋಗಬೇಕು, ಅವಾಗಲೇ ನಾವು ಸರಿಯಾಗಿ ಹೋಗುವುದಕ್ಕೆ ಆಗುತ್ತದೆ. Many people don't know how to pray, that cannot receive. ಬಹಳ ಜನರಿಗೆ ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು ಗೊತ್ತಿಲ್ಲ. ಅವರು they don't pray in the name of Jesus, that won't happen. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಅವಾಗುವುದಿಲ್ಲ. So some people they have faith but they don't say, that will not happen. ಕೆಲವು ಜನರಿಗೆ ವಿಶ್ವಾಸವು ಹೃದಯದಲ್ಲಿ ವಿಶ್ವಸಿಸುತ್ತಾರೆ, ಆದರೆ ಹೇಳುವುದಿಲ್ಲ. So we have to set the things right and say right, then that will happen. ನಾವು ವಿಷಯಗಳು ಕೇಳಿದಾಗೆಲ್ಲ ವಾಕ್ಯದಿಂದ ನಮ್ಮನ್ನು ಸೆಟ್ ಮಾಡಿಕೊಳ್ತಾ ಹೋಗುವಾಗ ಅಲ್ಲಿ ಕಾರ್ಯಗಳಾಗುತ್ತವೆ. ಹಲ್ಲೆಲೂಯಾ. ತಪ್ಪು ಹೇಳ್ಕೊಂತ ಹೋದ್ರೆ ಕಾರ್ಯಗಳಾಗೋದಿಲ್ಲ. ತಪ್ಪು ಹೇಳಿದ್ರೆ ಕಾರ್ಯಗಳಾಗುವುದಿಲ್ಲ. ಸರಿಯಾಗಿ ಯಾವುದು ಫಸ್ಟ್ ಯಾವ್ದು ಲಾಸ್ಟ್ ವೀಕ್ ನಾನು ಹೇಳಿದೆ, ಯು ವಾಂಟ್ ಪುಟ್ ವಾಟ್ ಐ ಕ್ಯಾನ್ ಸೇ ಕಾರ್ಟ್ ಬಿಫೋರ್ ದ ಹಾರ್ಸ್. ಆ ಒಂದು ಕುದುರೆಗೆ ಮುಂಚೆನೆ ರಥವನ್ನು ಕಟ್ಟುವುದಿಲ್ಲ, ಗಾಡಿಯನ್ನು ಹಿಂದೆ ಇರುತ್ತದೆ ರಥಗಳು. So like that we have to set the things, then only everything will work. ನಾವು ವಿಷಯಗಳನ್ನು, ಆತ್ಮೀಯ ವಿಷಯಗಳನ್ನು ವಾಕ್ಯದಿಂದ ಸರಿಪಡಿಸಿಕೊಳ್ತಾ ಹೋಗುವಾಗ ಅವು ಸರಿಯಾಗುತ್ತವೆ. ಆಮೆನ್, ಆಮೆನ್. So you have to say it to the mountain. ನೀನೇ ಬಾಯಿ ತೆರೆದು ಹೇಳಬೇಕು ನಿನ್ನ ಗುಡ್ಡಕ್ಕೆ, not a small rock. ಚಿಕ್ಕ ಕಲ್ಲುಕಲ್ಲ. You have to say to the mountain. ಅದು ಎಂತ ದೊಡ್ಡ ಗುಡ್ಡವಾಗಿರುವಂತ ಸಮಸ್ಯೆ ಆದರೂ ಕೂಡ, ಅದು ಕಠಿಣವಾಗಿದ್ರೆ ಕೂಡ ಅದಕ್ಕೆ ನೀನು ಹೇಳಬೇಕು. You have to say, be thou removed. ನೀವು ಕಿತ್ತುಕೊಂಡು ಹೋಗಿ ಹೊರಗೆ ಹಾಕಲ್ಪಡಂತ ಹೇಳುವಂತೆ ನೀನು ಹೇಳಬೇಕು. Hallelujah. I tell you, saying is in your hands. ಮಾತನಾಡಿ ಹೇಳುವಂಥದ್ದು, ಬಾಯಿಂದ ಹೇಳುವುದು ನಿನ್ನ ಕೈಯಲ್ಲಿದೆ. Success is in your hands. ಸಫಲತೆ ನಿನ್ನ ಕೈಯಲ್ಲಿದೆ. Through our saying we can walk in victory. ನಮ್ಮ ಬಾಯಿ ಮಾತುಗಳಿಂದ ಮಾತನಾಡುತ್ತಾ ನಾವು ಜಯದಲ್ಲಿ ನಡೆಯಬಹುದು. God made us victors. ದೇವರು ನಮ್ಮನ್ನು ಜಯಶಾಲಿಗಳಾಗಿ ಮಾಡಿದ್ದಾನೆ. So we have to say and walk in victory. ಅದಕ್ಕಾಗಿ ನಾವು ಬಾಯಿ ತೆರೆದು ಮಾತನಾಡಿ ಆ ಜಯದಲ್ಲಿ ನಡೆಯಬೇಕು. I tell you, by saying and saying you will be conceived in heart. ನಿನ್ನ ಹೃದಯದಲ್ಲಿ ಕಾರ್ಯಗಳು, ಆತ್ಮಲೋಕದಲ್ಲಿ ನೀನು ಕಾರ್ಯಗಳನ್ನ ಹೆಂಗ ನಿರ್ಮಿಸ್ಕೊಂತೆ ಅಂದ್ರೆ, ನೀನು ವಿಶ್ವಸಿಸಿ ಅದನ್ನೇ ಮಾತನಾಡ್ತಾ ಅದು ತುಂಬಿಸಲ್ಪಡ್ತದೆ ನಿನ್ನಲ್ಲಿ. I tell you, then you can say, oh I receive. ಅವಾಗ ನೀನು ಹೇಳ್ತೀಯ ಒಂದಿನ, ನಾನು ಅದನ್ನು ಪಡೆದುಕೊಂಡಿದ್ದೀನಿ ಎಂದು. ಆಮೆನ್, ಆಮೆನ್. ಹಲ್ಲೆಲೂಯಾ. Not once or twice. ಏನು ಒಂದು ಸತಿ ಎರಡು ಸತಿ ಅಲ್ಲ, ಹೇಳುತ್ತಾನೆ ಇರಬೇಕು. Even lakhs also no problem, you have to say. ಲಕ್ಷಾಂತರ ಸಮಯಗಳಾದರೂ ಕೂಡ ಹಂಗೆ ಹೇಳುತ್ತಾ ಇರಬೇಕು ವಿಶ್ವಸಿಸಿ. Once you got it, ಒಂದು ಸತಿ ನಿನ್ನ ಆತ್ಮ ಮನುಷ್ಯನು ಟ್ಯೂನ್ ಮಾಡಿಕೊಂಡು ಅದನ್ನು ಸ್ವೀಕರಿಸುವಾಗ, then you will say that I receive. ಅವಾಗಂತ ನಾನು ಪಡೆದುಕೊಂಡಿದ್ದೇನೆ ಎಂದು. Hallelujah. Hallelujah. Nothing is impossible to you. ನಿನಗೂ ಕೂಡ, ನಿನಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. Nothing is too late. ಯಾವುದು ಕೂಡ ನಿನಗೀಗ ಲೇಟ್ ಆಗಿದ್ದೇನಿಲ್ಲ. ಅಷ್ಟೇ ಮೊದಲೇ ಹೇಳಿದ್ರೆ 10 ವರ್ಷ ಮುಂಚೆ ನಾನು ಇಲ್ಲಿವರೆಗೆ ಬರ್ತಾನೆ ಇದ್ದಿಲ್ಲ. 10 ವರ್ಷ ಮುಂಚೆ ಇದು ಹೇಳಿದ್ರೆ, ಈ ಸತ್ಯ ಅವಾಗ ನನಗೆ ಹೇಳಿಲ್ಲ ನೀನು. ಈ ಸತ್ಯ ನನಗೆ ಹೇಳಿಲ್ಲ ನೀನು. Nothing is too late. ಈಗ ಕೂಡ ಲೇಟ್. Tell to somebody, nothing is too late. Nothing is too, ಈಗ ಏನು ತಡೆ ಆಗುವುದಿಲ್ಲ. ಮೊದಲು ಗೊತ್ತಿದ್ರೆ ಇಷ್ಟು ಸಾಲ ನಾನು ಮಾಡ್ತಾ ಇದ್ದಿಲ್ಲ. ಹಲೋ, ಇವಾಗ ಕೂಡ ಏನಾಗೋದಿಲ್ಲ. ಸೊ ನಥಿಂಗ್ ಇಸ್ ಟೂ ಲೇಟ್. ನಿನಗೆ ಯಾವುದು ಈಗ ತಡೆ ಮಾಡೋದಕ್ಕೆ ಏನು ಲೇಟ್ ಅಲ್ಲ. ಆಮೆನ್. ಯು ಹ್ಯಾವ್ ಟು ಸೇ ಅಂಡ್ ರಿಸೀವ್ ಇಟ್. ನೀನು ಹೇಳಿ ಪಡೆದುಕೊಳ್ಳಬೇಕು. ಬಿಲೀವ್
and say. ವಿಶ್ವಸಿಸಿ ಹೇಳಬೇಕು. If you believe also, if you don't say, nothing happen. ನೀನು ವಿಶ್ವಸಿಸಿದರೆ ಕೂಡ ಬಾಯಿ ತೆರೆದು ಏನು ಮಾತನಾಡಲಿಲ್ಲ ಅಂದ್ರೆ ಏನು ಆಗೋದಿಲ್ಲ. ಬಹಳ ಜನ ಬಾಯಿ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ಬಾಯಿ ಬಹಳ ಜನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. There are many people, they don't speak the word, but other words they speak. ಬೇರೆ ವಿಷಯಗಳು ಮಾತನಾಡ್ತಾರೆ ಬಿಟ್ಟು ದೇವರ ವಾಕ್ಯವನ್ನು ಮಾತನಾಡೋದಿಲ್ಲ. ಕೆಲವು ದೇವರ ವಾಕ್ಯ ಮಾತಾಡೋದು ಕಲಿ. ದೇವರ ವಾಕ್ಯವನ್ನು ಮಾತನಾಡೋದು ಕಲಿ. ರೈಟ್ ಸ್ಕ್ರಿಪ್ಚರ್ಸ್ ಆಗಿ ಸಾಂಗ್ಸ್ ಇದ್ರೆ ಯು ಸಿಂಗ್ those songs. ದೇವರ ಖಚಿತವಾಗಿರುವಂತ ವಾಕ್ಯ ಪ್ರಕಾರವಾಗಿರುವಂತ ಹಾಡುಗಳಿದ್ರೆ ಬಾಯಿ ತೆರೆದು ಹಾಡ್ತಾ ಇರ್ರಿ. Hallelujah. Hallelujah. Tune up to your spirit. ನಿನ್ನ ಆತ್ಮ ಮನುಷ್ಯನು ಟ್ಯೂನ್ ಮಾಡಿಕೊಳ್ಳಬೇಕು. Amen. Amen. About your problem, whatever it may be, mountain, I tell you, you have to say it. ನಿನ್ನ ಗುಟ್ಟವಾಗಿರುವಂತ ಸಮಸ್ಯೆ ಏನೇ ಆಗಿರಬಹುದು, ನೀನು ಬಾಯಿ ತೆರೆದು ಹೇಳಬೇಕು. Jesus did not look that man died, just he stood out and said that, come out Lazarus, come out. ಯೇಸು ಲಾಜರನು ಮರಣ ಹೊಂದಿದ್ದಾನಂತ ಆ ಗುಡ್ಡವನ್ನು ನೋಡಲಿಲ್ಲ, ಆತನು ಬಂದು ಹೊರಗೆ ಬಾ ಅಂತ ಕರೆದಿದ್ದನು. So we have to be like that. ನಾವು ಕೂಡ ಆ ರೀತಿಯಲ್ಲೇ ಇರಬೇಕು. We'll pray. ಪ್ರಾರ್ಥನೆ ಮಾಡಿಕೊಳ್ಳೋಣ.